ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 11ನೇ ತಾರೀಕು ಏಪ್ರಿಲ್ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಉತ್ತರಾ ಪಾಲ್ಗುಣಿ ನಕ್ಷತ್ರ ಧ್ರುವಯೋಗ ಗರಜಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದುಷ್ಟ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ ಅಂತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 8 ಗಂಟೆ 33 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 24 ನಿಮಿಷದವರೆಗೂ, ಹಾಗೆಯೇ ಮಧ್ಯಾಹ್ನ 12 ಗಂಟೆ 48 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 29 ನಿಮಿಷದವರೆಗಿನ ಈ ಒಂದು ಸಮಯ ಕಂಟಕ ಸಮಯ, ದುರ್ಮುಹೂರ್ತ ಆಗಿರ್ತಕ್ಕಂಥದ್ದು. ತುಂಬ ಜಾಗರೂಕತೆಯಿಂದ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೇನೆ. ಶುಕ್ರವಾರದ ದಿನ ಇರಲಿ. ವಿಶೇಷವಾಗಿ ನಿಮ್ಮ ಭಯ ನಿಮ್ಮ ತನವನ್ನೇ, ನಿಮ್ಮ ಕನಸನ್ನೇ ಸೋಲಿಸಿಬಿಡುತ್ತದೆ. ತುಂಬ ಜನಕ್ಕೆ ಭಯಗಳು, ಇದು ಮಾಡಿದ್ರೆ ಏನಾಗುತ್ತೋ, ಮಾಡಬೇಡ್ರಿ ಇದು ಯಾಕ್ರಿ ಬೇಕು ನಮಗೆ. ತುಂಬ ಜನ ಇದನ್ನು ಕಂಪ್ಲೇಂಟ್ ಮಾಡ್ತಾರೆ. ತುಂಬ ಜಾತಕಗಳ ಪರಾಮರ್ಶೆ, ಅದರಲ್ಲೂ ತುಂಬ ಜನಕ್ಕೆ ಫೋನಲ್ಲೇ ಉತ್ತರಗಳನ್ನು ಹೇಳ್ತಿರ್ತಕ್ಕಂಥ ಒಂದು ಪ್ರಮೇಯ ಮಾಡ್ತಿದ್ದಾನೆ. ನನ್ನ ಒಂದು ಪುಟ್ಟು ಪ್ರಯತ್ನ ತುಂಬ ಜನಕ್ಕೆ ನೇರವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ನನ್ನ ಕಾರ್ಯಕ್ಷೇತ್ರಗಳು, ಓಡಾಟಗಳು, ಸುತ್ತಾಟಗಳು. ಮೊನ್ನೆ ಕೂಡ ಒಂದು ವಿಶೇಷ ಕಾರ್ಯಕ್ರಮ, ಪುಟ್ಟು ತಾಯಿ ಅವರು ಸುಮಂಗಲ ಅವರಿಗೆ ಅದೆಷ್ಟು ಕ್ಷಮೆಯಾಚಿಸಬೇಕು, ಒಂದು ಆಶ್ರಮ ಮಾಡಿದ್ದಾರೆ. ನೀವಿರಲೇಬೇಕು ಅಂತ 6ನೇ ತಾರೀಕು ಬೆಳಗಾಮಲ್ಲಿ. ಇಲ್ಲಿ 7ನೇ ತಾರೀಕು ನನ್ನ ಗಂಗಮ್ಮನ ದೇವಸ್ಥಾನದಲ್ಲಿ ಉತ್ಸವ, ವಾರ್ಷಿಕೋತ್ಸವ. ಅಲ್ಲೊಂದು ಲೋಕ ಕಲ್ಯಾಣಾರ್ಥವಾಗಿ ಒಂದು ವಿಶೇಷ ಚಂಡಿಕಾ ಯಾಗ ಬೇರೆ. ನೀವು ನಂಬೋಲ್ಲ, ಆ ಯಾಗ ಮಾಡೋವಾಗ ಒಬ್ಬರು ಹೇಳ್ತಾರೆ, ಹಿರಿಯರು, ಒಬ್ಬರೇನು ಸುಮಾರು ಒಂದು 10 ಮಂದಿ ಹೇಳ್ತಾರೆ, ಗುರುಗಳೇ, ದೇವಸ್ಥಾನದ ಗೋಪುರದ ಮೇಲೆ ವಿಶೇಷವಾಗಿ ಕೃಷ್ಣ ಪಕ್ಷ ಸುತ್ತಾಗ್ತಿತ್ತು ಗುರುಗಳೇ ಅಂತ. ಕ್ಷೇತ್ರಕ್ಕೆ ಶಕ್ತಿ ಇದ್ದಾಗ ಮಾತ್ರವೇ ಇಂಥದ್ದೊಂದು ಲೋಕ ಕಲ್ಯಾಣಾರ್ಥವಾಗಿ ಮಾಡುವಾಗ, ನಾನು ಯಾವತ್ತೂ ಅಷ್ಟೇ ಮಕ್ಕಳೇ, ನನ್ನ ಗುರುಗಳು ಕಲಿಸಿದ್ದು ನೋಡೋ, ಪ್ರಕೃತಿಯ ಶಕ್ತಿ ಜನಗಳಿಗೆ ಗೊತ್ತಿಲ್ಲ, ದೈವದ ಶಕ್ತಿ ಜನಗಳಿಗೆ ಗೊತ್ತಿಲ್ಲ. ನಾವು ಆರಾಧಕರು, ನಮಗೆ ಗೊತ್ತಿದೆ ದೈವ ನಮ್ಮ ಜೊತೆಲಿರುತ್ತೆ, ಆದರೆ ಜನಗಳಿಗೆ ಗೊತ್ತಿಲ್ಲ. ಯಾವಾಗಲೂ ಅವರ ಒಳಿತಿಗಾಗಿಯೇ ಪ್ರಾರ್ಥನೆ ಮಾಡಬೇಕು ಅಂತ ನಾನು ಯಾವಾಗ ಆಲಯಕ್ಕೆ ಹೋದರೂ, ಯಾರ ಹೆಸರಲ್ಲಿ ಸಂಕಲ್ಪ ಅಂದರೆ ಸುತ್ತಮುತ್ತಲಿರತಕ್ಕಂಥ ಎಲ್ಲರಿಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಎಲ್ರಿಗೂ ಒಳ್ಳೇದಾಗಲಿ, ಅವ್ರ ಹೆಸರಿನಲ್ಲಿ ಮಾಡಿ ಜನಗಳಿಗೋಸ್ಕರ ಅಂತ. ಅದಕ್ಕೆ ಆ ಗಂಗಮ್ಮ ಕ್ಷೇತ್ರದಲ್ಲಿ ಅಂಥದ್ದೊಂದು ವಿಶೇಷವಾಗಿ ಆ ಒಂದು ಹೋಮ ಮಾಡುವಾಗ ನಡೆದಿರತಕ್ಕಂಥ ಪವಾಡ. ಅಲ್ಲಿ 2 ತೆಂಗಿನ ಮರಗಳಿದೆ, ಬಿದ್ದಿದ್ದಾವೆ, ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಅಂದರೆ ಬರತಕ್ಕಂಥ ಆಪತ್ತುಗಳು ಈ ರೀತಿ ಇದೆ, ನಾನು ಕಾಪಾಡಿಕೊಡುತ್ತೇನೆ ಅನ್ನತಕ್ಕಂಥದ್ದು ಅಮ್ಮನವರ ಸಂಕಲ್ಪ. ಇನ್ನೇನು ಬೇಕು ಮಕ್ಕಳೇ, ಹೌದಲ್ವಾ? ನಿಮ್ಮ ಆ ಭಯಗಳು ಹೋಗಲಾಡಿಸ್ಲಿಕ್ಕೇನೆ ಅಂಥದ್ದೊಂದು ವಿಶೇಷವಾಗಿರತಕ್ಕಂಥ ಒಂದು ಪೂಜಾ ಸಂಕಲ್ಪದ ವ್ಯವಸ್ಥೆ ಮಾಡಿದ್ದಿತ್ತು. ಏಕೆಂದರೆ ತುಂಬ ಒಂದು ರೀತಿಯ ಆರ್ಥಿಕ ಸ್ಥಿತಿ, ಹಣಕಾಸು ಸ್ಥಿತಿ, ವ್ಯಾವಹಾರಿಕ ಸ್ಥಿತಿ, ಉದ್ಯೋಗ ಸ್ಥಿತಿ ಎಲ್ಲವೂ ಬಹುದೊಡ್ಡ ಏರುಪೇರು. ದೊರೆಯ ಕೈಯಲ್ಲೇ ನಿಯಂತ್ರಣ ಮೀರಿ ಹೋಗ್ಬಿಟ್ಟಿದೆ. ದೊರೆಯೇ ನಿಭಾಯಿಸ್ಲಿಕ್ಕಾಗ್ತಿಲ್ಲ. ಇನ್ನು ಸಾಮಾನ್ಯರಾದ ನಮ್ಮ ಪಾಡೇನು. ಆದರೂ ನಮಗೆ ಭಯಗಳು, ಆತಂಕಗಳು. ಏನು ಮಾಡಬೇಕು ಅಂದರೂ ಭಯ. ನಿಮ್ಮ ಭಯವೇ ನಿಮ್ಮ ಕನಸುಗಳನ್ನು ಸೋಲಿಸ್ಬಿಡುತ್ತೆ. ಹೋಗಿ ಅದಕ್ಕೊಂದು ಪುಸ್ತಕ ತಗೊಳ್ಳಿ. ಏನೋ ಒಂದು ಆಂಬಿಷನ್, ಒಂದು ಗುರಿ ಇಟ್ಕೊಂಡಿದ್ದೀರಿ, ಒಂದು ಕನಸು ಇಟ್ಕೊಂಡಿದ್ದೀರಲ್ವಾ,
ಅದರ ಬಗ್ಗೆ ತಯಾರಿ ನಡೆಸಿ. ಒಂದು ಹೋಟೆಲ್, ಇವತ್ತು ಯಾರನ್ನು ಕೇಳಿದ್ರು ಹೋಟೆಲ್ ಮಾಡ್ತೇವೆ ಅಂತಿದ್ದೀರಲ್ವಾ, ಹೋಗಿ ವಿಚಾರಿಸಿ. ಸುತ್ತಮುತ್ತ ನಾವು ತಯಾರಿಸೋ ತಿಂಡಿ ಬೆಲೆ ಹೇಗಿರಬೇಕು, ತುಂಬ ದೊಡ್ಡ ಬಂಡವಾಳ ಹಾಕಿದ್ರೆ ಒಳ್ಳೇದಾ, ಇಲ್ಲ ಸಣ್ಣದಾಗಿ ಮಾಡಿದ್ರೆ ಒಳ್ಳೇದಾ, ಮೆಸ್ಸು ಟೈಪ್ ಮಾಡಿದ್ರೆ ಒಳ್ಳೇದಾ, ಡೋರ್ ಡೆಲಿವರಿ ಮಾಡಿದ್ರೆ ಒಳ್ಳೇದಾ, ಬೇರೆ ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳ ಜೊತೆಯಲ್ಲಿ ನಾವು ಸಂಯೋಗ ಹೊಂದಿಕೊಂಡ್ರೆ ಒಳ್ಳೆಯದಾ, ನಮ್ಮ ಹತ್ರ ಬಂಡವಾಳ ಎಷ್ಟಿದೆ, ವರ್ಕರ್ಸ್ನ ಹೇಗೆ, ನಮಗೆ ಅಡುಗೆ ಬರುತ್ತಾ, ಎಲ್ಲ ಒಂದು ರಿಸರ್ಚ್ ಮಾಡಿ ಒಂದು 6 ತಿಂಗಳು ಸಮಯ ತಗೊಳ್ಳಿ. ಏನೋ ಒಂದು ಬಂದಿದ ತಕ್ಷಣ ಹಿಂದೆ ಮುಂದೆ ಆಲೋಚನೆ ಮಾಡದೆ ಹೆಜ್ಜೆ ಇಟ್ಟರೂ ಕೂಡ ನಷ್ಟವೇ. ಸಮಯ ತಗೊಳ್ಳಿ, ಏನು ತೊಂದರೆಗಳಾಗೋದಿಲ್ಲ. ಭಯ ಯಾಕೆ ಪಡ್ತೀರ? ಭಯ ಯಾರು ಪಡಬೇಕು ಗೊತ್ತಿರ ಮಕ್ಕಳೇ, ನೆನಪಿಟ್ಕೊಳ್ಳಿ. ತುಂಬ ನನಗೆ ಸಮಯ ಇಲ್ಲ ಅದಕ್ಕೆ ಫೋನಲ್ಲಿ ಮಾತಾಡ್ತಿರ್ತೀನಲ್ವಾ, ಈ ಭಯ ಗುರುಗಳೇ, ಆ ಭಯ ಯಾಕೆ ಪಡಬೇಕು? ಯಾರು ಭಯ ಪಡಬೇಕು ಗೊತ್ತಾ? ಯಾರು ದೇಶದ್ರೋಹ ಮಾಡಿದ್ದಾನೆ, ರಾಜದ್ರೋಹ, ಸಂಘದ್ರೋಹ, ಮಿತ್ರದ್ರೋಹಿ, ಕುಟುಂಬದ್ರೋಹಿ, ಪತ್ನಿದ್ರೋಹಿ, ಪತಿದ್ರೋಹಿ, ಗುರುದ್ರೋಹಿ, ಮಿತ್ರದ್ರೋಹಿ, ವ್ಯವಹಾರದ್ರೋಹಿ, ಸರ್ಕಾರದ ದ್ರೋಹಿ, ಅಧಿಕಾರದ್ರೋಹಿ, ಪ್ರಜೆಗಳ ದ್ರೋಹಿ, ಅವರು ಭಯ ಪಡಬೇಕು. ಭಯ ಪಡದೆ ಅವರೇ ಏನೋ ಮಾಡ್ಕೊಂಡು ಧೈರ್ಯವಾಗಿ ಓಡಾಡ್ತಿದ್ದಾರೆ. ಮೋಸ ಮಾಡಿದವರು ಧೈರ್ಯವಾಗಿ ಓಡಾಡ್ಕೊಂಡಿದ್ದಾರೆ. ನೀವ್ ಯಾಕೆ ಭಯ ಪಡಬೇಕು? ಏನಕ್ಕೆ ಭಯ ಪಡಬೇಕು? ತುಂಬಾ ಜನ ಫೋನಲ್ಲೂ ಮಾತಾಡ್ತಿರ್ತೇನಲ್ವಾ, ಫೋನ್ನಲ್ಲೇ ಜಾತಕಗಳ ವಿಮರ್ಶೆ ವ್ಯವಸ್ಥೆಗಳಿದ್ದಾವೆ, ಮಾಡ್ತಿದ್ದೇವೆ. ಅವ್ರ ಜೊತೆ ಗುರುಗಳೇ, ನಮ್ಮ ಮಗಳು ಮದುವೆ ಮಾಡಿಬಿಡ್ಬೇಕು ಗುರುಗಳೇ, ನಮ್ಮ ಮಗ ಗುರುಗಳೇ, ಆಗುತ್ತೆ. ಯಾವ್ಯಾವ ಸಮಯಕ್ಕೇನಾಗಬೇಕು ಅಂತ ಕಾಲನ ನಿಯಮದಿಂದ ನಡೆಯುತ್ತದೆ. ಶ್ರೀರಾಮಚಂದ್ರರು ಮದುವೆ ಆಗ್ಲಿಕ್ಕೆ ಅಲ್ಲೋದ್ರ, ಇಲ್ಲ ಸೀತಮ್ಮ ಈ ಥರ ರಾಮಚಂದ್ರರನ್ನ ವಿಶ್ವಾಮಿತ್ರರು ಕರ್ಕೊಂಡು ಬರ್ತಾರೆ. ನಾನು ಸ್ವಯಂವರಕ್ಕೆ ಸಿದ್ಧ ಇರಬೇಕು. ಇಲ್ಲ ಜನಕ ಮಹಾರಾಜ ವಿಶ್ವಾಮಿತ್ರರು ಹೇಳ್ಬಿಟ್ಟು ಹೋಗಿದ್ರೆ, ನಾನು ಕರ್ಕೊ ಬರ್ತೀನಪ್ಪ ರಾಮ ಲಕ್ಷ್ಮಣರನ್ನ, ಸೂರ್ಯವಂಶದ ಕ್ಷತ್ರಿಯ ಪುತ್ರರನ್ನ ನಿನ್ನ ರಾಜ್ಯಕ್ಕೆ ಕರ್ಕೊ ಬರ್ತೇನೆ, ಶಿವಧನಸ್ಸನ್ನ ಎತ್ತಾನೆ, ನೀನು ಸೀತಮ್ಮನ ರೆಡಿ ಮಾಡ್ಕೊ, ನನಗೆ ಗೊತ್ತಿದೆ. ಇಲ್ವಲ್ಲ, ಕಾಲಚಕ್ರಕ್ಕೆ ಗೊತ್ತಿದೆ. ಸೊ ಯಾಕೆ ಭಯಪಡ್ತೀರಿ? ನಾನು ಅದನ್ನೇ ಹೇಳ್ತೇನೆ. ನಮ್ಮ ಮಗಳು ಕ್ಯಾರೆಕ್ಟರ್ ತಪ್ಪ, ಏನಾದ್ರೂ ಚೆಲ್ಲಾಗಿ ಆಡ್ತಾಳ, ಸೋಮಾರಿತನವ, ಏನೋ ಒಂದು ತನ್ನ ಮಟ್ಟಕ್ಕೆ ಒಂದು ಬುದ್ಧಿಗೆ ತಕ್ಕಂತ ಒಂದು ಕೆಲಸ, ಓದು ಏನೋ ಮಾಡ್ಕೊಂಡಿದ್ದಾರೆ ನಮ್ಮ ಮಕ್ಕಳು. ದೇವ್ರುಗಳು ಅವ್ರ ದೇವ್ರುಗಳು ಎಲ್ಲೂ ಇಲ್ಲ. ನಮ್ಮ ಮಕ್ಕಳೇ ನಮಗ್ ದೇವ್ರು, ನಮ್ಮ ಕನಸೇ ನಮ್ಮ ಮಕ್ಕಳು. ನೆನ್ಪಿಟ್ಕೊಳ್ಳಿ. ಭಯ ಯಾಕೆ ಪಡಬೇಕು? ಭಯ ಯಾಕೆ ಪಡಬೇಕು? ಯುವರ್ ಫಿಯರ್ ವಿಲ್ ಮೇಕ್ ಯು ಟು ಲೂಸ್ ಯುವರ್ ಆಂಬಿಷನ್. ನಮ್ಮ ಭಯವೇ ನಿಮ್ಮ ಆ ಗುರಿಯನ್ನ, ಆ ಕನಸನ್ನ ಧ್ವಂಸ ಮಾಡತಕ್ಕಂಥದ್ದಾಗುತ್ತೆ. ಭಯಗಳು ಏನಕ್ಕೆ ಭಯ ಪಡಬೇಕು? ಎಕ್ಸಾಮ್ ಭಯ, ಕೆಲಸದ ಭಯ, ಸಿಗುತ್ತಾ ಅನ್ನೋ ಭಯ, ಇದು ಮಾಡ್ತೀನಿ ಅನ್ನೋದು ರಿಸರ್ಚ್ ಮಾಡ್ಕೊಳ್ಳಿ. ಯಾರೋ ಹೇಳ್ಬಿಟ್ರು ಇಂಜಿನಿಯರಿಂಗ್ ಮಾಡಿಬಿಡೋಣ, ಆ ನಂತರ ಭಯ ಪಡೋದು, ಕೆಲಸ ಸಿಗುತ್ತಾ, ಇದನ್ನ ಕಂಪ್ಲೀಟ್ ಮಾಡ್ತೀನ. ಯಾರೋ ಹೇಳ್ಬಿಟ್ರು, ತಯಾರಿ ನಡೆಸಿ, ಕೇಳಿ. ಒಂದು 6 ತಿಂಗಳು ಸಮಯ ತಗೊಳ್ಳಿ, ಕೇಳಿ ಅನುಭವಸ್ಥರ ಹತ್ರ. ಆಮೇಲೆ ನಿಮಗೆ ಆ ಒಂದು ವ್ಯವಹಾರ ಕೂಡ ಬರುತ್ತಾ, ಜಾತಕ ಪರಾಮರ್ಶೆ, ಒಳ್ಳೆ ವೈದಿಕರ ಹತ್ರ ಹೋಗಿ ಕೇಳಿ. ಅದಕ್ಕೇನಾದ್ರು ಪರಿಹಾರ ಇದೆ ಅದು ಮಾಡ್ಕೊಳ್ಳಿ. ಯಾವುದು ಕಷ್ಟಪಡದೆ ಯಾವುದು ಸಿಗೋದಿಲ್ಲ. ಯಾವುದೂ ಕಷ್ಟಪಡದೆ ಸಿಗುವುದಿಲ್ಲ. ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಸೋಮಾರಿತನ ಅನ್ನೋದಿದ್ರೆ ನಿಮ್ಮ ಗುರಿಯನ್ನ ಸೋಲಿಸ್ಬಿಡುತ್ತೆ. ನಿಮ್ಮ ಸೋಲಿಗೆ ಅತಿ ದೊಡ್ಡ ಕಾರಣ ಏನು ಗೊತ್ತಾ? ನಿಮ್ಮ ಸೋಮಾರಿತನವೇ. ನಿಮ್ಮ ಗುರಿಯ ಕಡೆಗೆ ಅದೇ ಮಲ್ಕೊಂಡಿದ್ರೆ ಎಲ್ಲಿ ಹೋಗ್ತೀರಪ್ಪ? ಏನೋ ಕಾರಣಗಳು, ಆ ರೀಲ್ಸು, ಆ ಮೊಬೈಲು, ಆಯ್ದು ಏನಾದ್ರೂ ಇನ್ಫಾರ್ಮೇಟಿವ್ ಇರತಕ್ಕಂಥದ್ದನ್ನ ನೋಡುವಂಥದ್ದು ಏನಾದ್ರೂ ಇದೆಯಾ? ಇಲ್ಲ. ಅದು ಯಾವುದೋ ತಮಾಷೆ, ಅದು ಯಾವುದೋ ನಗು. ಅವ್ನು ಯಾರೋ ಮೊನ್ನೆ ನೋಡಿ ರೈಲು ಹೋಗ್ತಿರೋದ್ರ ಕೆಳಗಡೆ ಹಿಂಗೆ ನಿಂತ್ಕೊಂಡು ನಾನು ಮಾಡ್ತೀನಿ ರೀಲ್ಸು ಅಂತ, ಅದನ್ನ ನೋಡಿ ಇನ್ನೊಬ್ರಿಗೆ ಉತ್ಪ್ರೇಕ್ಷೆ ಆಗೋದಿಲ್ವಾ? ಏನೇನೋ ಮಾಡ್ತಿದ್ದಾರೆ. ಇಂಥದ್ದನ್ನ ನೋಡ್ತಾ ಕಾಲಕ್ಷೇಪ ಮಾಡಿಬಿಟ್ಟು ಎಕ್ಸಾಮ್ ಎಲ್ಲಿ ಬರೆಯೋದು? ಒಬ್ಬ ವ್ಯಾಪಾರಸ್ಥ ತಂದೆ ತರ
ಒಬ್ಬ ವ್ಯವಹಾರಸ್ಥ ತಂದೆ ತರ ಹೆಂಡತಿ ಮಕ್ಕಳ ಮೇಲೇನೆ ಗಮನ, ದುಡಿದು ತಂದು ಹಾಕೋದು. ಹಾಗೆ ಒಂದು ವ್ಯಾಪಾರ ಅಂತ ಹೋದ ಮೇಲೆ ಎದ್ರು ಕೂತ್ರು ನಿಂತರು ಅದರ ಮೇಲೆಯೇ ಗಮನವಿರಬೇಕು, ಅದರ ಮೇಲೆಯೇ ಗಮನ ಇರಬೇಕು. ನೇನು ಅಲ್ಲ, ಅದರ ಮೇಲೆಯೇ, ಇನ್ಯಾವುದೂ ಅಲ್ಲ. ಇಲ್ಲ, ನಾವು ಗಮನ ಕೊಡಲ್ಲ ಗುರುಗಳೇ. ನಾವ್ಯಾಕೆ ಗಮನ ಕೊಡಬೇಕು ಗುರುಗಳೇ? ಎಲ್ಲ ಕಲ್ತಿರ್ಬೇಕು, ಕಲ್ತ್ಕೋಬೇಕು, ತಿಳ್ಕೋಬೇಕು, ಮಾಡಬೇಕು. ಇಲ್ಲ, ಮಲಗಿದ್ರಿ, ನಿಮ್ಮಿಷ್ಟಕ್ಕೆ ಹೋದ್ರಿ, ನಿಮ್ಮಿಷ್ಟಕ್ಕೆ. ನಮಗೆ ಪ್ರಮೋಷನ್ ಆಗಲಿಲ್ಲ, ನಮ್ಗೆ ಇನ್ಕ್ರಿಮೆಂಟ್ ಸಿಗ್ಲಿಲ್ಲ. ಕೆಲವರಿಗೆ ಅದಾಗುತ್ತೆ ಪಾಪ. ಅಷ್ಟೆಲ್ಲ ಕಷ್ಟಪಟ್ಟು ಕರ್ಮ, ದಶ, ಭುಕ್ತಿ, ಯೋಗ. ಮೊನ್ನೆ ಕೂಡ ಒಬ್ರು ಪಾಪ ಐ ವಾಸ್ ಡಿಸರ್ವ್ಡ್ ಗುರುಗಳೇ. ನಾ ಹೇಳಿದೆ ಅಷ್ಟಮ ಶನಿ ನಿನಗಿಲ್ಲ, ಬರೆದಿದ್ದೇನೆ ನಿನಗೆ ಅರ್ಧ ಸ್ಥಾನ, ಅರ್ಧ ಬಲ, ಅರ್ಧ ಕೆಲಸ, ಅರ್ಧ ಗೌರವ ಅನ್ನತಕ್ಕಂಥ ತಂದಿಡುತ್ತೆ. ನೀನು ಎಷ್ಟೇ ಕಷ್ಟಪಟ್ಟರು ಎಲ್ಲದರಲ್ಲೂ ಎಕ್ಸೀಡಿಂಗ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ, ಆದರೂ ಉನ್ನತ ಸ್ಥಾನ ಕೊಟ್ಟಿಲ್ಲ. ಕುರುಗ್ಬಿಟ್ಟಿದ್ದಾನೆ. 10 ವರ್ಷದಿಂದ ಆ ಸಂಸ್ಥೆಗೆ ರಾತ್ರಿ ಹಗಲು ದುಡಿದಿದ್ದೇನೆ. ಎಸ್, ದುರಾದೃಷ್ಟ. ಎಲ್ಲರಿಗೂ ಅದೃಷ್ಟ ಅನ್ನೋದಿರೋದಿಲ್ಲ. ಆದ್ರೂ ಅದೊಂದು ಚಾನ್ಸ್ ಬಿಟ್ಬಿಡಿ. ಮಿಕ್ಕಿದ್ದು ಭಯ ಯಾಕೆ ಪಡಬೇಕು? ಒಂದು ಹೂವಿನ ವ್ಯಾಪಾರ ಮಾಡಬೇಕು ಅನ್ಕೊಂಡಿದ್ದೀರಿ, ಒಂದು ಹಣ್ಣಿನ ವ್ಯಾಪಾರ, ಒಂದು ತರಕಾರಿ ವ್ಯಾಪಾರ. ಅವನು ಬೇಕರಿ ಇಟ್ಟ, ನಾನು ಇಟ್ಟು ಬಿಡೋದು, ಮುಳುಗೋದು. ಅವರು ಹೋಟ್ಲ್ ಇಟ್ರು, ನಾನು ಅದೇ ತರ ಕಾಪಿ ಕ್ಯಾಟ್. ಯಾರೋ ಒಬ್ರು ಒಂದು ಬ್ರ್ಯಾಂಡ್ ಇಟ್ಟಾಗಿದ್ದ ಅದನ್ನೇ ಕಾಪಿ ಮಾಡುವುದು. ಇಟ್ಸ್ ಕಾಲ್ಡ್ ಆಸ್ ಅ ರೆಡ್ ಓಷನ್ ಅಂತ ಹೇಳ್ತಾರೆ ನಮ್ಮ ಕಡೆ ಬಿಸ್ನೆಸ್ ನಲ್ಲಿ. ರೆಡ್ ಓಷನ್ ರಕ್ತದೂಕುಳಿ. ಇಲ್ಲೊಂದು ಸರ್ಕಲ್ ಇದೆ ಮಕ್ಕಳೇ, ನೀವು ನಂಬಲ್ಲ. ಸರ್ಕಲ್ ಅಲ್ಲಿ 12 ಬೇಕರಿಗಳಿದ್ದಾವೆ. 12 ಬೇಕರಿಗಳು. ಯಾರಿಗಾದ್ರೂ ಹೊಟ್ಟೆ ತುಂಬ ತಿನ್ಲಿಕ್ಕಾಗುತ್ತಾ? ಸರ್ಕಲ್ ದೊಡ್ಡ ಸರ್ಕಲ್ ಅದು ಇಟ್ಬಿಟ್ಟಿದ್ದಾರೆ. ಅವೆಲ್ಲ ಗೊತ್ತಿಲ್ಲ, ನನಗಾಗೋದಾಗುತ್ತೆ. ನನ್ನ ಕ್ವಾಲಿಟಿ. ಇನ್ನೊಂದು ಸರ್ಕಲ್ ಇದೆ, ಇಲ್ಲಿ ಫುಡ್ ಸ್ಟ್ರೀಟ್ ಇದೆ ನನ್ನ ಆಫೀಸ್ ಹತ್ರ. ನೀವು ನಂಬೋಲ್ಲ, 100 ಫುಡ್ ಸೆಂಟರ್ಗಳಾಗ್ಬಿಟ್ಟಿದ್ದಾರೆ. 100. ಯಾರ ಹೊಟ್ಟೆ ತುಂಬುತ್ತೆ? ಇಟ್ಟವನ ಕತೆ ಏನು, ಬಂಡವಾಳ ಹಾಕ್ದವನ ಕತೆ ಏನು ಮಾಡಿಬಿಟ್ಟು ಭಯ. ನನಗಿದೆಯಾ ಆ ಜಾಗ, ಆ ವ್ಯವಸ್ಥೆ, ಆ ಸ್ಥಿತ್ಯಂತರ? ಇಲ್ಲ. ಇದ್ಯಾವುದರ ಆಲೋಚನೆ ಇಲ್ಲದೆ ಮಾಡಿಬಿಡತಕ್ಕಂಥದ್ದು ಸೋಮಾರಿತನ. ಅದರ ಜೊತೆ ಒಂದ ಭಯ ಇಲ್ಲ, ಸೋಮಾರಿತನ. ಭಯ ಯಾಕೆ ಪಡ್ತೀರಾ? ಏನಾದ್ರೂ ಒಂದು ಮಾಡ್ತೀರಂದ್ರೆ ಅದಕ್ಕೊಂದು ಸಿದ್ಧತೆ ಮಾಡ್ಕೊಳ್ಳಿ. ಎಕ್ಸಾಮ್ ಫಿಯರ್ ಮೊದಲಿಂದಲೂ ಸಿದ್ಧತೆ ಇದ್ದಿದ್ರೆ, ಮೊದಲಿಂದಲೂ ಓದ್ಕೊಳ್ತಾ ಇದ್ದಿದ್ರೆ ನೀವು ನಂಬಲ್ಲ. ನೀವು ಯಾವಾಗಲಾದ್ರೂ ನನ್ನ ಆಫೀಸ್ ಬಂದಾಗ ಬನ್ನಿ, ವಾರಕ್ಕೊಂದು 10 ಪುಸ್ತಕ ಆದ್ರೂ ತರಿಸ್ತಲೇ ಇರ್ತಾನೆ. ಯಾವ್ದಾದ್ರೂ ರಿಸರ್ಚ್ ಮಾಡ್ಲಿಕ್ಕೆ ಪುಸ್ತಕ, ವಾರಕ್ಕೆ ಕಡಿಮೆ ಅಂದ್ರೂ ಒಂದು 5 ಪುಸ್ತಕ ತರಿಸ್ತಲೇ ಇರ್ತಾನೆ. ರಿಸರ್ಚ್ ಭಯ ನನಗೆ ಏನ್ ಗೊತ್ತಾ? ನಿಮ್ಮನ್ನ ತೃಪ್ತಿಪಡಿಸುವ ಭಯ, ನಿಮಗೆ ನಿತ್ಯ ಒಂದು ಹೊಸ ಕಂಟೆಂಟ್ ಕೊಡುವ ಭಯ. ಮಕ್ಕಳು ನೀವು ಎಲ್ಲಾದ್ರೂ ಜಾರಿ ಬಿಟ್ಟು ಬಿದ್ದು ಬಿಟ್ರೆ, ಯಾರಾದ್ರೂ ನಿಮ್ಮನ್ನ ಬಳಸ್ಕೊಬಿಟ್ರೆ, ವ್ಯವಹಾರದ ರೂಪವೋ, ವ್ಯಾಪಾರ ರೂಪವೋ, ಹಣಕಾಸಿನ ಮೂಲಕವೋ, ನಿಮ್ಮನ್ನ ವೈದಿಕವಾಗಿ, ಪೌರಾಣಿಕವಾಗಿ, ವ್ಯಾವಹಾರಿಕವಾಗಿ ನಿಮಗೆ ಆಗಾಗ ಒಂದು ಸಣ್ಣ ಎಚ್ಚರಿಕೆ ಗಂಟೆ ಕೊಡಬೇಕಾಗಿರೋದು ನನ್ನ ಕೆಲಸ. ಅದಕ್ಕೋಸ್ಕರ ಅಷ್ಟು ರಿಸರ್ಚ್ ಮಾಡ್ತಲೇ ಇರ್ತಾನೆ. ನಾ ಈಗ ತಾನೇ ಹೇಳ್ದಲ್ಲ, ರೆಡ್ ಓಷನ್ ಅಂತ ಹೇಳ್ದಂಗೆ ಏನ್ ಗೊತ್ತಾ? ಎಲ್ರೂ ಮಾಡ್ತಿದ್ರೆ ನಾನು ಮಾಡೋಣ, ಮುಳುಗೋದೆ. ಅವನು ಬೇಕ್ರಿ ಇಟ್ಟ, ನಾನು ಬೇಕ್ರಿ ಇಟ್ಬಿಡೋಣ. ಏನೂ ಇಲ್ಲ, ಒಂದು ಐರನ್ ಅಂಗಡಿ ಯೋಚನೆ ಮಾಡಿ ನೋಡಿ. ಚಿಕ್ಕದಾಗಿ ಎಲ್ಲಾದ್ರೂ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, 100 ಮಂದಿ ಇದ್ದಾರೆ. ಒಂದು 50 ಅಪಾರ್ಟ್ಮೆಂಟ್ ಇದೆ ಅಂದ್ರೆ, ಒಂದು ಅಪಾರ್ಟ್ಮೆಂಟ್ ಅಲ್ಲಿ 5 ಜನ ಅಂದ್ರೆ 250 ಜನ ಇದ್ದಾರೆ. ನಿತ್ಯ 250 ಜನರು ಒಂದ್ ಜೊತೆ ಬಟ್ಟೆ ಚೇಂಜ್ ಮಾಡ್ತಾರೆ. ಬರೀ ಐರನ್ ಹಾಕೊಡ್ತೇನೆ ಒಂದು ಜೊತೆ ಬಟ್ಟೆ ಅಂದರೆ 10 ರಿಂದ 15 ರೂಪಾಯಿ ಆಗುತ್ತೆ. ಒಂದ್ ಜೊತೆ ಬಟ್ಟೆಗೆ 20 ರೂಪಾಯಿ ತಗೋತಾರೆ. 250 ಜನ ಇಂಟು ಒಂದು ಜೊತೆ ಬಟ್ಟೆ 500 ಆಯ್ತು. ಒಂದು ಪ್ಯಾಂಟು ಶರ್ಟ್, ಹೌದಲ್ವಾ? 10 ರೂಪಾಯಿ ಅಂದ್ರೆ ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ. 5,000 ರೂಪಾಯಿ. 20 ರೂಪಾಯಿ ಅಂದ್ರೆ 10,000 ರೂಪಾಯಿ. ಸಿಂಪಲ್. ನಿಮ್ಗೆ ಸೆಟಪ್ಗೆ ಎಷ್ಟು ಬೇಕು ಅಲ್ಲಿ ಯೋಚನೆ ಮಾಡಿ ನೋಡಿ ಮಕ್ಕಳೇ. ಅಷ್ಟು ಹಾಕ್ಲಿಕ್ಕೆ ಆಗೋದೇ ಇಲ್ಲ. ನೀವು ತುಂಬಾ ಟೆಕ್ನಾಲಜಿ ಇರೋ ಒಂದು ಐರನ್ ಬಾಕ್ಸ್ ತರಬೇಕು, ಅದಕ್ಕೊಂದು ಇನ್ವೆಸ್ಟ್ಮೆಂಟ್ ಹಾಕ್ಬೇಕಾಗುತ್ತೆ. ಒಂದು 2 ರಿಂದ 3 ಲಕ್ಷದ ಒಂದು ಮೆಷಿನ್ ಇದೆ. ಹಾಕಿದ್ರೆ 1 ನಿಮಿಷಕ್ಕೆ 60 ಜೊತೆ ಬಟ್ಟೆಗಳನ್ನು ಐರನ್ ಮಾಡಿ ಹೊರಗಡೆ ಇಡುತ್ತೆ. ರಿಸರ್ಚ್ ಮಾಡಿದ್ರ ನೋಡಿ, ಈ ತರದ್ ಎಷ್ಟೋ ಇದೆ.
250 ಜನ ಇದ್ದಾರೆ. ಕಟಿಂಗ್ ಶಾಪ್ ಕಡಿಮೆ ಅಂದರೂ 300 ರೂಪಾಯಿ ತಗೋತಾರೆ, ಇಲ್ಲ 200 ರೂಪಾಯಿ ಕಡಿಮೆ ಇಲ್ಲ. ಪ್ರತಿ ವಾರ ತಿಂಗಳಿಗೊಮ್ಮೆ ಆದರೂ ಕಟಿಂಗ್ ಶಾಪಿಗೆ ಬರ್ತಾರೆ. ಒಂದು ಶೇವಿಂಗ್ ಅಂತೆ, ಕಟಿಂಗ್ ಅಂತೆ, ಐಬ್ರೋ ಅಂತೆ, ಇದಂತೆ, ಫೇಶಿಯಲ್ ಅಂತೆ ಅಂತ. ಸಿಂಪಲ್, ನೀವು ಯೋಚನೆ ಮಾಡಿ ನೋಡಿ. ಬರೀ ಇದೇ ಆಗ್ಬೇಕು ಅದೇ ಆಗ್ಬೇಕು ಅನ್ನೋದೇನಿಲ್ಲ. 250 ಜನಕ್ಕೆ 10 ರೂಪಾಯಿ ಅಂತ ಹೇಳಿದ್ರೆ 2,500 ರೂಪಾಯಿ. 100 ರೂಪಾಯಿ ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ, 2.5 ಲಕ್ಷ ರೂಪಾಯಿ, 25,000 ರೂಪಾಯಿ. 250 ಇಂಟು 100 ರೂಪಾಯಿ 25,000 ರೂಪಾಯಿ. 300 ರೂಪಾಯಿ ಅಂತ ಹೇಳಿದ್ರೆ 75,000 ರೂಪಾಯಿ. ಬರೀ ಅಷ್ಟರಲ್ಲೇ ಮುಗಿಯುತ್ತಾ? ಇದು ಫೇಶಿಯಲ್ ಅಂತೆ, ಇನ್ನೊಂದಂತೆ, ಹೇರ್ ಡೈ ಅಂತೆ, ಏನೇನೋ ಮಾಡಿಸ್ಕೊತಿರ್ತಾರೆ. ಕೆಲವರು 15 ದಿನಕ್ಕೂ ಹೋಗ್ತಾರೆ ಕಟಿಂಗ್ ಶಾಪ್ಗೆ. ಒಂದು 50ರಿಂದ 60 ಮನೆ ಇರೋ ಕಡೆ ನೋಡ್ಕೊಂಡು ಭಯ ಯಾಕೆ ಪಡ್ಬೇಕು? ರಿಸರ್ಚ್ ಮಾಡಿದಿರಿ ನೋಡಿ. ಯಾವತ್ತು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಕೆಲಸ ಮಾಡುವವನಿಗೆ ಸೋಲಿಲ್ಲ. ದೀಕ್ಷಾಬದ್ಧನಾಗಿ ಸೋಮಾರಿತನವನ್ನ ಬಿಟ್ಟು ಎಷ್ಟೋ ಮನೆಗಳಲ್ಲಿ ಒಂದು ಬಟನು, ಒಂದು ಕಾಜ ಅಂತ ಹೇಳ್ಬಿಟ್ಟು ಇದು ಅದಿದೆ ಸಣ್ಣದಾಗಿ ಆಲ್ಟ್ರೇಷನ್ ಮಾಡಿಕೊಡ್ತಾನೆ ಅಂದ್ರೆ ಸಾಕು. ಒಂದು 100 ಜನ ಇರೋ ಅಪಾರ್ಟ್ಮೆಂಟ್, 100 ಮನೆ ಇರೋ ಅಪಾರ್ಟ್ಮೆಂಟ್ ಸಿಕ್ಬಿಡ್ತು ಅಂದ್ರೆ ನಿಮಗೆ ಪವಾಡಗಳು ನಡೆಯುತ್ತೆ ಮಕ್ಕಳೇ. ಒಂದು ಸ್ಲಿಪ್ಪರ್ ಇಂದ ಎಷ್ಟೋ ಕೆಲಸಗಳಿದ್ದಾವೆ. 100 ಮನೆ ಇರತಕ್ಕಂಥ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟೋ ಜನ ಬೆಳಿಗಿನ ತಿಂಡಿ ಇಲ್ಲ. ಅಲ್ಲೆಲ್ಲೋ 50 ಲಕ್ಷ ಹಾಕಿ ಬಂಡವಾಳ ಹಾಕಿ ಹೋಟೆಲ್ ಮಾಡೋ ಬದಲು ಅಲ್ಲೇ ಒಂದು ರೂಮ್ ಬಾಡಿಗೆಗೆ ತಗೋಬಿಟ್ಟಿದ್ರಿ. ಮನೆ ಮೆಸ್ಸು ಎಲ್ರಿಗೂ ಇಲ್ಲ, ತಯಾರಿ ಇಲ್ಲ, ಸಿದ್ಧತೆ ಇಲ್ಲ, ಸೋಮಾರಿ ಮಲಗಿರ್ಬೇಕು. ಕುಳಿತುಕೊಂಡು ನೆನ್ಪಿಟ್ಕೊಳ್ಳಿ, ಪ್ಲಾನ್ ಹಾಕೋದು ತುಂಬಾ ಸುಲಭ. ಕುಳಿತುಕೊಂಡು ಪ್ಲಾನ್ ಹಾಕುವುದು ಸುಲಭ. ಎಲ್ರು ಮಲಗ್ಕೊಂಡೆ, ಏನು ಐಡಿಯಾಗಳ ಮೇಲೆ ಐಡಿಯಾಗಳು. ಕಷ್ಟಪಟ್ಟು ದುಡಿಯತಕ್ಕಂಥವ್ರು ತುಂಬಾ ಕಡಿಮೆ. ಅದನ್ನ ನಾನು ಈ ಪ್ರಪಂಚದಲ್ಲಿ, ಈ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ 3 ಸಮಸ್ಯೆಗಳಲ್ಲಿ ಏನು ಗೊತ್ತಾ? ಕೆಲಸ ಮಾಡುವವನಿಗೆ ಕೆಲಸವಿಲ್ಲ, ಕೆಲಸ ಮಾಡ್ತೀನಿ ಅನ್ನೋವನಿಗೆ ಕೆಲಸ ಇಲ್ಲ, ಕೆಲಸವಿಲ್ಲದವನಿಗೆ ಕೆಲಸ ಕೊಡೋದು ಇಲ್ಲ. ಎಷ್ಟೋ ಜನಕ್ಕೆ ತಾವು ಏನ್ ಕೆಲಸ ಮಾಡ್ತಿದ್ದೀವಿ ಅನ್ನೋದೇ ಗೊತ್ತಿಲ್ಲ. ಏನೋ ಹೋಗ್ತಿದ್ದಾರೆ ಆಯಾರಾಮ್ ಗಯಾರಾಮ್. ಅಲ್ಲೆಲ್ಲೋ 1,000-2,000 ರೂಪಾಯಿ ಸಂಬಳ ಜಾಸ್ತಿ ಸಿಕ್ತು ಅಂದ್ರೆ ಸಾಕು, ಬಿಟ್ಟು ಹೊಡೋಗ್ಬಿಡೋದು. ಈ ರೀತಿ ಮೊದಲು ಬದಲಾಯಿಸಿಕೊಳ್ಳಿ. ನಿಮ್ಮ ಸೋಮಾರಿತನ ನಿಮ್ಮ ಗುರಿಯನ್ನ ಸೋಲಿಸ್ಬಿಡುತ್ತೆ. ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು, ಮಲಗಿದ್ರಿ, ಎಲ್ಲೋ ಆ ಟೈಮ್ಗೆ ಹೋಗಿ ಸೇರೋಲ್ಲ. ಎದ್ದು ಓಡಿ, ನಿಮ್ಮನ್ನ ನೀವೇ ರೆಡಿ ಮಾಡ್ಕೋಬೇಕು ಮಕ್ಕಳೇ. ಯಾರೋ ಬರ್ತಾರೆ, ಯಾರೋ ದೊರೆ ಬರ್ತಾನೆ, ಈ ತರ ಬಿಟ್ಟಿ 2,000 ರೂಪಾಯಿ ಕೊಡ್ತಾರೆ, ಇದೆಲ್ಲ ಆಗೋಲ್ಲ ಮಕ್ಕಳೇ. ತೆಲಂಗಾಣ ಆಲ್ರೆಡಿ ಬರ್ಬಾದಾಗಿದೆ, ಡೆಲ್ಲಿ ಆಲ್ರೆಡಿ ಬರ್ಬಾದಾಗಿದೆ. ಇನ್ನು ಉತ್ತರಾಂಚಲಲ್ಲಿ ಕೂಡ ಸಂಬಳಗಳು, ಗೌರ್ಮೆಂಟ್ ಸ್ಯಾಲ್ರಿಗಳು ಕೊಡ್ಲಿಕ್ಕೆ ಆಗ್ತಿಲ್ಲ. ಇವೆಲ್ಲ ನಂಬ್ಕೊಂಡು ಕುತ್ಕೋಬಿಡಿ, ಯಾರನ್ನೋ ನಂಬ್ಕೊಂಡು. ಸಿಂಪಲೆಸ್ಟ್ ದ್ಯಾಟ್. ಎಸ್, ನಾನು ಕಲಿತೇನೆ ಅಂದ್ರೆ ತುಂಬಾ ಇದಾವೆ ಮಾಡ್ಲಿಕ್ಕೆ ಕೆಲಸಗಳು. ಪ್ರತಿಯೊಬ್ಬರ ಮನೆಯಲ್ಲೂ ಹೂವು ಬೇಕು ಬೆಳಗ್ಗೆ. ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಗ್ಗೆ ಪೂಜೆಗೆ ಹೂವು ಬೇಕು. ಒಂದು 100 ಮನೆ ಇರತಕ್ಕಂಥದ್ದು ಮಿನಿಮಮ್ ಇವತ್ತು ಒಂದು 200 ರೂಪಾಯಿ ಹೂವು ತಗೋತಾರೆ ಇದಾರೆ ಪ್ರತಿಯೊಬ್ಬರು. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. 100 ಮನೆ ಅಂತ ಹೇಳಿದ್ರೆ 200 ರೂಪಾಯಿ ಅಂತ ಹೇಳಿದ್ರೆ 20,000 ರೂಪಾಯಿ. 50 ಮನೆನೇ ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ, 10,000, 3 ಲಕ್ಷ ರೂಪಾಯಿ ವ್ಯಾಪಾರ. ನಿಮ್ಗೊಂದು 20% ಬರುತ್ತೆ ಅಂತ ಇಟ್ಕೊಳ್ಳಿ. ಜಾಸ್ತಿ ಇದೆ ಹೂವದ್ರಲ್ಲಿ, ತಂದು ಕಟ್ಟಿ ಮಾರೋದ್ರಲ್ಲಿ. ಕಡಿಮೆ ಅಂದರು 50,000 ರಿಂದ 60,000 ಮಾಡಬಹುದು ಮಕ್ಕಳೇ. ಭಯ ಯಾಕೆ ಪಡಬೇಕು? ಮೋಸ ಮಾಡಿ ಬದುಕು ಕಟ್ಟುತ್ತಿಲ್ಲ. ಯು ಕೀಪ್ ಅನ್ ಆಂಬಿಷನ್. ನೆನಪಿಟ್ಟುಕೊಳ್ಳಿ. ನಿಮ್ಮ ಒಂದು ಗುರಿಯನ್ನು ಇಟ್ಕೊಳ್ಳಿ, ಅದಕ್ಕೊಂದು ಸಿದ್ಧತೆ ಮಾಡ್ಕೊಳ್ಳಿ. ನಾವು ಓದಿಲ್ಲ ಗುರುಗಳೇ, ನಮ್ಗೆ ಯಾರು ಇಲ್ಲ ಗುರುಗಳೇ, ನಮ್ಗೆ ಬ್ಯಾಕ್ಗ್ರೌಂಡ್ ಇಲ್ಲ ಗುರುಗಳೇ. ಅದರಿಂದ ಹೊರಗಡೆ ಬನ್ನಿ ಮಕ್ಕಳೇ. ನಿಮ್ಮ ಗೆಲುವು ನಿಮ್ಮ ಮುಷ್ಟಿಯಲ್ಲಿದೆ. ಕಾಲಕ್ಕೆ ತಕ್ಕಂತೆ ಬದಲಾಗಿ, ಕಾಲಕ್ಕೆ ತಕ್ಕಂತೆ. ಇನ್ನೂ ಹೊಡ್ತಾ ದೇವ್ರು ನಮಗ್ ಕೊಟ್ಟಿಲ್ಲ, ನಾವು ಆ ದೇವ್ರ ಪೂಜೆ ಮಾಡಿದ್ವಿ, ನಾವು ಈ ದೇವ್ರ ಪೂಜೆ ಮಾಡಿದ್ವಿ, ನಾವು ಆ ವ್ರತ ಮಾಡಿದ್ವಿ. ಮಾಡೋ ಕೆಲಸ ಮಾಡೋದು ಬಿಟ್ಬಿಟ್ಟು ಸೋಮಾರಿತನವಾಗಿ ಮಲ್ಕೊಂಡು ನೀವೇ ನಿಂದಿಸ್ಕೊಂಡು ಭಯ ಪಟ್ಕೊಂಡು ನಿಮಗೆ ನೀವೇ ಸೋಮಾರಿ. ಮೊಬೈಲ್ ಆನು ಬರೀ ಕೆಲವ್ರು ನೋಡ್ಬೇಕು ಸೀರಿಯಲ್ಗಳು. ನನ್ನ ಆತ್ಮೀಯರ ಮನೆಗೆ ಹೋಗಿದ್ದೆ,
ನೋಡಿದ್ರೆ ಸೀರಿಯಸ್ ಆಗಿ ಸೀರಿಯಲ್ ನೋಡ್ತಿದ್ದಾರೆ ಎಲ್ರು. 5 ಜನ. ಏನಿದು ಅಂದ್ರೆ ಅಯ್ಯೋ ಇಲ್ಲ, ಇನ್ನೇನ್ ಮಾಡೋದು, ಅಡಿಕ್ಟೆಡ್. ಬೇಕು ಒಂದು ಅರ್ಧ ಗಂಟೆ, 1 ಗಂಟೆ, 1.5 ಗಂಟೆ ಬೇಕು, ಎಲ್ಲವೂ ಬೇಕು. ಏನು ಆ ಪಾಟಿ ಕುತ್ಕೋಬಿಡೋದು. ಒಂದು ಒಳ್ಳೆ 20 ಚಾನೆಲ್ಗಳಿದೆ. 20 ಚಾನೆಲ್ಗಳಲ್ಲಿ 20 ಸೀರಿಯಲ್ಗಳು ಬರ್ತವೆ. ಲೆಕ್ಕ ಹಾಕೊಳ್ಳಿ, 400 ಸೀರಿಯಲ್ ಬರ್ತವೆ. ಅದು ಚೇಂಜ್ ಮಾಡು, ಇದು ಚೇಂಜ್ ಮಾಡು, ಅದು ಅದರಲ್ಲಿ ಮೇಲೆ OTTಗಳು ಬೇರೆ, ಯೂಟ್ಯೂಬ್ಗಳು ಬೇರೆ, ರೀಲ್ಸ್ಗಳು ಬೇರೆ. ಮಾಡೋದನ್ನ ಬಿಟ್ಬಿಟ್ಟು ನಿಂತ್ಕೊಂಡು ಭಯ ಪಡದೆ ಇನ್ನೇನಾಗುತ್ತೆ ಮಕ್ಕಳೇ ನಿಮ್ಗೆ? ಮೊನ್ನೆ ನೋಡಿ, ಒಬ್ಬ ಬೈಕ್ ಓಡಿಸ್ಕೊಂಡು ನಿಂತ್ಕೊಂಡು IPL ನೋಡ್ತಾವನು, ಮೊಬೈಲ್ನ ಸೆಟ್ ಮಾಡ್ಕೊಂಡು. ಫೈನ್ ಹಾಕಿದ್ದಾರೆ. ಮಾಡೋ ಕೆಲಸ. ಇಂಥ ಸೋಮಾರಿಗಳೇ ಸೋಲೋದು ಮಕ್ಕಳೇ, ಇಂಥ ಸೋಮಾರಿಗಳೇ ಸೋಲೋದು. ನಮ್ಮನ್ನ ಹಾಳು ಮಾಡ್ಲಿಕ್ಕೆ ನಾನಾ ವಿದ್ಯೆಗಳಿದ್ದಾವೆ. ಮೊನ್ನೆ ನೋಡಿ, ಪೊಲೀಸ್ ಅವ್ರು ಕರೆಸಿದಾರಂತೆ ಯಾರ್ಯಾರೋ ಬೆಟ್ಟಿಂಗ್ ಅಪ್ಲಿಕೇಶನ್ಗಳ ಇನ್ಫ್ಲೂಯೆನ್ಸ್ ಮಾಡೋಕೆ. ಈ 5,000 10,000 ಚಿಲ್ಲರೆ ದುಡ್ಡಿಗೆ ಇನ್ಫ್ಲೂಯೆನ್ಸ್ ಮಾಡೋದು ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನ. ಮೊದಲೇ ನಮ್ಮ ನವಸಮಾಜ ಮಕ್ಕಳು ಅವ್ರಿಗೆ ಏನೋ ಒಂದು ತುಂಟು ಮಕ್ಕಳು, ಅವ್ರಿಗೆ ಗೊತ್ತಿಲ್ಲ ಆ ಅಂಥದ್ದು ಪ್ರಚೋದನೆ. ಇದೆಲ್ಲ ನಡೀತಿದೆ. ಎಚ್ಚರಿಕೆ, ಎಚ್ಚರಿಕೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಕೆಲವು ಸಂಖ್ಯೆಗಳು ಕೆಲವರಿಗೂ ತುಂಬಾ ಅದೃಷ್ಟ ತಂದುಕೊಡುತ್ತೆ. ಅದರಲ್ಲೂ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಏನಾದರೂ ನಿಮ್ಮ ಸಂಗಾತಿಯಾಗಿ ಬಂದರೆ ನೀವು ಕೋಟೀಶ್ವರರಾಗ್ತೀರಿ. ಹೆಸರಲ್ಲಾದ್ರೂ ಒಂದು 1000 ಜನಕ್ಕಾದ್ರೂ ನಿಮ್ಮ ಬಗ್ಗೆ ಪರಿಚಯ ಇರುತ್ತೆ. ನೀನೇನೋ ಇದು ಅಂತ. ನಾನಂತೂ ಆ ಗರ್ವದಿಂದ ಹೇಳ್ತೇನೆ ಮಕ್ಕಳ, ನಾನು ಅದೃಷ್ಟವಂತನೇ. ಎಲ್ಲದರಲ್ಲೂ ಪ್ರೀತಿಸೋರಿದ್ದಾರೆ, ತಿದ್ದೋರಿದ್ದಾರೆ, ಗೈಡೆನ್ಸ್ ಮಾಡೋರಿದ್ದಾರೆ, ಒಳ್ಳೆ ಸಂಗಾತಿ, ಒಳ್ಳೆ ಭಗವಂತ, ಒಳ್ಳೆ ಪರಿಸರ. ನಾನು ನಿಜವಾಗ್ಲೂ ಯಾವುದ್ರಲ್ಲೂ ಕೆಟ್ಟದ್ದು ಕಾಣೋಲ್ಲ. ಕಾರಣ ಏನಂದ್ರೆ ನಾನು ಬೆರೆಯೋದೇ ಇಲ್ಲ. ಆದ ಗಾಯಗಳು ನಿಜವೇ, ಅದು ನನ್ನ ಮೂರ್ಖತನದ ಪರಮಾವಧಿ. ಅದು ಸಿಕ್ಕಾಬಟ್ಟೆ. ಆದ್ರಿಂದ ಬೆರೆಯೋದು ಬೇಡ, ಕಮಿಟ್ ಆಗೋದು ಬೇಡ, ಎಸ್ ಅನ್ನೋದು ಬೇಡ. ಬೇಡಪ್ಪ, ನನ್ನ ಬಿಟ್ಬಿಡ್ರಿ. ಎಸ್, ಏನೇ ಮಾಡ್ಬೇಕಾದ್ರೂ ನನಗೆ ಅಮ್ಮ ಇದ್ರು. ಈಗ ನನ್ನ ಧರ್ಮಪತ್ನಿ ಜೊತೆ ಸಂಭಾಷಣೆ ಹಿಂಗಾಯ್ತು ಪುಟ್ಟ, ಈ ಥರದ್ದು ಏನೋ ಒಂದು ಮಾಡಬೇಕು, ಮಾಡಬಾರ್ದು, ನೋಡಿ ಮಾಡಿ. ಎಸ್. ಸೊ ಕೆಲವು ಸಂಖ್ಯೆಗಳು ನಿಮ್ಮ ಜೀವನದಲ್ಲಿ ಸಂಗಾತಿಗಳಾಗಿ ಬಂದು ಬಿಟ್ಟರೆ 100% ಹೇಳ್ತಾನೆ, ನೀವು ಒಳ್ಳೆ ಹೆಸರು, ಖ್ಯಾತಿ, ಶ್ರೀಮಂತಿಕೆ ಪಡೆಯುತ್ತೀರಿ. ಅದೃಷ್ಟವಂತರೇ ನಿಮ್ಮ ಸಂಗಾತಿ ಈ ಸಂಖ್ಯೆಯಲ್ಲಿ ಹುಟ್ಟಿದ್ರೆ. ಅದರಲ್ಲೂ ಪುರುಷರಿಗೆ. ಎಸ್, ಸ್ತ್ರೀಯರಿಗೂ ಕೆಲವು ಸಂಖ್ಯೆ ಇದೆ, ಪುರುಷರಿಗೂ ಕೆಲವು ಸಂಖ್ಯೆ ಇದೆ. ಪುರುಷರಿಗೆ 7, 16, 25ನೇ ತಾರೀಕಿನಂದು ಹುಟ್ಟಿರತಕ್ಕಂಥ ಸ್ತ್ರೀ ನಿಮ್ಮ ಸಂಗಾತಿ ಇಲ್ಲ ಗೆಳತಿಯಾಗಿ, ಅಮ್ಮನಾಗಿ, ಅಕ್ಕನಾಗಿ, ಬಂಧುವಾಗಿ, ಆತ್ಮ ಬಂಧುವಾಗಿ ಜೊತೆಲಿದ್ರೆ ನೀವು ಅರ್ಧ ಯುದ್ಧ ಗೆದ್ದು ಬಿಟ್ರಿ ಮಕ್ಳೇ. 7, 16, 25 ಕನ್ಫರ್ಮ್. ಹೌದು ಅಲ್ವೋ? ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ನನ್ ಕಾಯ್ತಿರ್ತಾರೆ. ಅದೊಂದು ಮ್ಯಾಜಿಕಲ್ ಮಕ್ಕಳ ಗಣಪತಿಯ ಸಾಕ್ಷಾತ್ಕಾರ, ಪರಿಪೂರ್ಣ ಗಣಪತಿಯ ಸಾಕ್ಷಾತ್ಕಾರ. ಎಲ್ಲಿ ಗಣಪತಿ ಇರ್ತಾನೋ ಆ ಕಾರ್ಯ ವಿಜಯವೇ. ಎಲ್ಲಿ ಗಣಪತಿಯನ್ನ ನೆನೆಸ್ಕೊಳ್ಳೋದಿಲ್ಲವೋ ಆ ಕಾರ್ಯ ವಿಘ್ನವೇ. ಆ ಕಾರ್ಯ ವಿಘ್ನವಾಗಿ ಬಿಡುತ್ತದೆ. ದಟ್ಸ್ ಇಟ್, ಬೇರೆ ಮಾತೇ ಇಲ್ಲ. ಗಣಪತಿಯ ಪರಿಪೂರ್ಣ ಸಾಕ್ಷಾತ್ಕಾರ ಇರತಕ್ಕಂಥ ಸಂಖ್ಯೆಗಳು 7, 16, 25. ಹೌದು ಅಲ್ವೋ ಹೇಳಿ? ನಿಮ್ ಜೊತೆಲಿ ಈ ಫ್ರೆಂಡ್ ಇದಾನಾ? ಇಲ್ಲ, ನಿಮ್ಮ ಸಂಗಾತಿ, ಮುಖ್ಯವಾಗಿ ನಿಮ್ಮ ಧರ್ಮಪತ್ನಿ ಈ ಸಂಖ್ಯೆಯಲ್ಲಿದ್ದವರು ನಿಮಗೆ ಧರ್ಮಪತ್ನಿಯಾಗಿದ್ದರೆ, ಇಲ್ಲ ಗೆಳತಿಯಾಗಿದ್ದರೆ, ಸಂಗಾತಿಯಾಗಿದ್ದರೆ, ಆತ್ಮಬಂಧುವಾಗಿದ್ದರೆ, ಕೆಲವ್ರಿಗೆ ಬಂಧುವಾಗಿರ್ತಾರೆ, ಅಮ್ಮಂದ್ರು, ಅಮ್ಮನಾಗಿ,
ಈ ಸಂಖ್ಯೆಯ ತಾಕತ್ತದು ಏನೋ ಗೊತ್ತಿಲ್ಲ ಮ್ಯಾಜಿಕ್. ಎಲ್ಲಿ ಜ್ಞಾನ ಇರುತ್ತೋ ಜ್ಞಾನದಿಂದಗಡೆನೆ ಎಲ್ಲ ಬರೋದು ಮಕ್ಕಳೇ. ಜ್ಞಾನ ಒಂದಿದ್ರೆ, ಗೌರವ ಒಂದಿದ್ರೆ ಎಲ್ಲ ಬರುತ್ತೆ. ದುಡ್ಡಿನಿಂದ ದುಡ್ಡು ಖರ್ಚು ನೋಡಿ, ಮೊನ್ನೆ ನಾನು ಹೇಳಿದ್ನಲ್ಲ 5 ಕೋಟಿ ಖರ್ಚು ಮಾಡಿದ್ದಾನೆ ಬರ್ಡೇಗೆ ಅಂತ. ಖರ್ಚು ಮಾಡಿದೆ ಎಲ್ಲ ಬರ್ತಾರೆ. ಎಸ್, ಖರ್ಚು ಮಾಡಬೇಕು. ಅದೇನೋ ಹೇಳ್ತಿರ್ತಾರೆ, ಕಾಶಿನಾಥ್ ಅವ್ರ ಡೈಲಾಗ್ ಇದೆ, ಕಂಟೆಂಟ್ ಇರ್ಬೇಕಾದ್ರೆ ಕಟ್ಔಟ್ ಹಾಕೋಬೇಕು ಅನ್ನತಕ್ಕಂಥದ್ದು ನಿಜವೇ. ನಿಮ್ಮ ಒಳಗಡೆ ಆ ತಾಕತ್ ಇರ್ಬೇಕಾದ್ರೆ, ಆ ವಿದ್ಯೆ ಇರ್ಬೇಕಾದ್ರೆ, ಆ ಜ್ಞಾನ ಇರ್ಬೇಕಾದ್ರೆ ನೀವ್ ಯಾಕ್ರಿ ಹೆಸರಿನಿಂದಗಡೆ, ದುಡ್ಡು ನಿಂದಗಡೆ, ಜನಗಳಿಂದಗಡೆ, ನಿಮ್ಮ ಹಿಂದ್ಗಡೆ ಎಲ್ಲ ಬರ್ತಾರೆ. ಖರ್ಚು ಮಾಡಿ ಮಾಡಿಸ್ಕೊಳ್ಳೋದಲ್ಲ. ಎಷ್ಟು ದಿನ ಮಾಡ್ತೀರಿ? ಅದು ತೂತು ಮಾಡಿಕೆ, ಅದು ತುಂಬುತ್ತಲೇ ಇರಬೇಕು. ಕಟ್ಔಟ್ ಕಟ್ಟಿಬಿಟ್ಟು ಖರ್ಚು, ಆ ಬರ್ಡೇ ಪಾರ್ಟಿ, ಈ ಬರ್ಡೇ ಪಾರ್ಟಿ, ಈ ಸೆಲೆಬ್ರೇಷನ್, ಆನಿವರ್ಸರಿ ಪಾರ್ಟಿ, ಬರೀ ಬುರುಡೆ ಬಿಡೋದೇ ಆಗೋಯ್ತು. ತುಂಬಾ ದಿನ ನಿಲ್ಲಲ್ಲ ಅದು. ನೀವು ಒಂದಿನ ನಿಲ್ಸಿ ನೋಡೋಣ, ಕೊಡದೆ ನೀವು ಮಾಡಿ ನೋಡೋಣ ಜನ ಬರ್ತಾರ ಅಂತ. ಏನು ಕೊಡದೆ ಜನ ಬರೋದು ಅಂದ್ರೆ ಅದು ಹೆಸರಿನಿಂದ ಮಾತ್ರ. ಅದು ಸಂಖ್ಯೆ 7, 16, 25 ತಾಕತ್ತು. ಅದು ನಿಮ್ಮ ಧರ್ಮಪತ್ನಿ ಏನಾದರೂ ಈ ಸಂಖ್ಯೆಯಲ್ಲಿ ಹುಟ್ಟಿದ್ದರೆ, ಹಾಗೆಯೇ ನಿಮ್ಮ ಯಜಮಾನಿ ಇನ್ನೂ 3 ಸಂಖ್ಯೆಗಳಿದ್ದಾವೆ ಬ್ಯೂಟಿಫುಲ್. 6, 15, 24 ಹುಟ್ಟಿರೋರ್ಗೂ ಕೂಡ ಶುಕ್ರ ಭೋಗಂ, ಲಕ್ಷ್ಮೀ ಭೋಗಂ. ಲಕ್ಷ್ಮೀ ಸಂಖ್ಯೆ ಅದು. ಎಲ್ಲಿ ಲಕ್ಷ್ಮಿ ಇರುತ್ತಾಳೋ ಅಲ್ಲಿ ಗಣಪತಿ, ಎಲ್ಲಿ ಗಣಪತಿ ಇರುತ್ತಾನೋ ಅಲ್ಲಿ ಲಕ್ಷ್ಮಿ. ಅದಕ್ಕೆ ಪ್ರತಿ ಲಕ್ಷ್ಮೀ ಪೂಜೆಯಲ್ಲೂ ಮೊಟ್ಟ ಮೊದಲಿಗೆ ಪೂಜೆ ಮಾಡೋದೇ ಆರಿದ್ರ ಗಣಪತಿ. ಏನೂ ಇಲ್ಲ ಅಂದ್ರೂ ಅರಿಶಿಣದಲ್ಲಿ ಒಂದು ಸಣ್ಣದಾಗಿ ಗಣಪತಿಯನ್ನ ಮಾಡಿಕೊಂಡು ಅದಕ್ಕೊಂದು ಗರಿಕೆ ತಗಲಿಸ್ಬಿಡ್ತೇವೆ, ಇಟ್ಟು ಬಿಡ್ತೇವೆ. ಗಣಪತಿ ನೀನೇ ನೋಡ್ಕೊಪ್ಪ, ಅಮ್ಮನನ್ನ ಬರಮಾಡ್ಕೊ ಅಂತೇಳಿ ಗಣಪತಿ ಮುಖೇನ ಅಮ್ಮನನ್ನ ಕರೆಯೋದು, ಆ ಲಕ್ಷ್ಮೀ ದೇವಿಯನ್ನ ಕರೆಯೋದು. ಅಂಥದ್ದೊಂದು ಶಕ್ತಿ, ಸಾಮರ್ಥ್ಯ ಅನ್ನತಕ್ಕಂಥದ್ದು. ಎಲ್ಲಿ ಗಣಪತಿ ಇರ್ತಾನೋ ಲಕ್ಷ್ಮಿ ಇರುತ್ತೆ. ಆ ಲಕ್ಷ್ಮೀ ಸಂಖ್ಯೆ 6, 15, 24 ಹುಟ್ಟಿದವರಿಗೆ ನಿಜವಾಗ್ಲೂ ಹೇಳ್ತಾನೆ, ನೀವು ಲಕ್ಷಕ್ಕೆ ಬಾಳ್ತೀರಿ, ಕನ್ಫರ್ಮ್ ಲಕ್ಷಕ್ಕೆ ಬಾಳ್ತೀರಿ. ಇನ್ನೂ ಕೆಲವರಿಗೆ ದೈವ ದಶ ಭುಕ್ತಿ ಯೋಗ ಕರ್ಣ ಇದೇನಾದ್ರೂ ಇತ್ತು ಅಂದ್ರೆ ಭೋಗಕ್ಕೆ ಬಾಳ್ತೀರಿ, ಕೋಟಿಗೆ ಬಾಳ್ತೀರಿ. ದಟ್ ಈಸ್ ಯುವರ್ ಮ್ಯಾಜಿಕಲ್ ನಂಬರ್. ದಟ್ ಈಸ್ ಅ ಬ್ಯೂಟಿಫುಲ್ ಸ್ಟ್ರೆಂತ್. ಅಂಥದ್ದೊಂದು ತಾಕತ್ತು ಈ ಸಂಖ್ಯೆಯಲ್ಲಿದೆ. ನಿಮ್ಮ ಸಂಗಾತಿ 6ರಲ್ಲಿ 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕಿನಲ್ಲಿ ಹುಟ್ಟಿದ್ರೆ ಕೋಟೀಶ್ವರರೇ. ಕೋಟಿಗೊಬ್ಬರೇ ನೀವು. ಸುತ್ತಮುತ್ತ ಪರಿಸರ ಎಲ್ರು ಯಾರು ಬೇಕಾದ್ರು. ಏನೋ ಅವನ ಹೆಸರು ನೋಡೋ, ಆ ಗೌರವ ನೋಡೋ, ನಿಮ್ಮ ಹಿಂದ್ಗಡೆ ಎಲ್ಲ ಹುಡ್ಕೊಂಡು ಬರುತ್ತೆ. ಅಂದ, ಚಂದ, ಆನಂದ 3 ಹುಡ್ಕೊಂಡು ಬರುತ್ತೆ. ಅಂದ, ಚಂದ, ಆನಂದ. ಎಸ್, ಎಲ್ರಿಗೂ ಸಿಗೋಲ್ಲ ಮಕ್ಕಳೇ. ಎಷ್ಟು ಜನ ಕಮೆಂಟ್ಸ್ ಹಾಕ್ತಿರಿ, ನಾನು ಕಾಯ್ತಿರ್ತೀನಿ. ಹೌದು ಗುರುಗಳೇ, ನಮ್ಮ ಯಜಮಾನ್ರು ಇಲ್ಲ ನಮ್ಮ ಪತ್ನಿ ಈ ಸಂಖ್ಯೆಯಲ್ಲಿ ಹುಟ್ಟಿದ್ದಾರೆ ಅಂತ ಖಂಡಿತ ಹೇಳ್ತೀನಿ. 7, 15, 16, 25, 6, 15, 24 ನಿಮ್ಮ ಧರ್ಮಪತ್ನಿ ಆಗಲಿ ಇಲ್ಲ ನಿಮ್ಮ ಪತಿ ಆಗಲಿ ಇದ್ದರೆ, ಈ ಸಂಖ್ಯೆಯಲ್ಲಿದ್ದರೆ ನೀವು ಲಕ್ಷ್ಮೀ ಪುತ್ರಿಯರೇ ಇಲ್ಲ ಲಕ್ಷ್ಮೀ ಪುತ್ರರೇ. ನೀವು ಶ್ರೀನಿವಾಸರಾಗಿ ಅವ್ರು ಲಕ್ಷ್ಮಿ ಆಗಿರ್ತಾರೆ. ಅಂಥದ್ದೊಂದು ಆ ಪ್ರಭಾವ ಎಲ್ಲಿಂದಲಾದರೂ ಆ ಗೌರವ, ಆ ಹೆಸರು, ಆ ಕೀರ್ತಿ, ಆ ಪ್ರತಿಷ್ಠೆ, ಸನ್ಮಾನ ಖಂಡಿತ ಇದೆ ಲಕ್ಷ್ಮೀಕಾರಕತ್ವಕ್ಕೆ. ಕೆಲವರು ಹೇಳ್ತಿರ್ತಾರೆ, ಇಲ್ಲ ಗುರುಗಳೇ ಇದೆ, ಏನ್ ಮಾಡೋಣ? ದಶಾಭುಕ್ತಿ ಯೋಗ ಕರ್ಣ ಸಂಖ್ಯೆಗಳ ಜೋಡಣೆ ಇಲ್ಲದೆ ಆಗಿಬಿಟ್ಟು ಕೆಲವು ಸಂಖ್ಯೆಗಳು ಮದುವೆ ಆಗಬಾರದು, ಬಂಧುತ್ವ ಇಟ್ಕೋಬಾರ್ದು, ವ್ಯವಹಾರ ಇಟ್ಕೋಬಾರ್ದು, ಅನುಬಂಧ ಇಟ್ಕೋಬಾರ್ದು, ಬಿರುಗಾಳಿ ಬರುತ್ತದೆ ಗ್ಯಾರಂಟಿ ಅನ್ನತಕ್ಕಂಥದ್ದು ಹೇಳ್ತಾನೆ. ಒಂದು ಬಹುದೊಡ್ಡ ನಟಿ, ಚಲನಚಿತ್ರದ ದಂತಕಥೆ ಅದು. ಯಾವುದು ಕಾರ್ಯನಿಮಿತ್ತ ಭೇಟಿಯಾಗಿದ್ದೇನೆ, ಮಾತಾಡಿದ್ದೇನೆ. ಸ್ಪಷ್ಟ ತಮಿಳು ಹಾಗೂ ತೆಲುಗು, ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಿಂತಂತ ಒಂದು ಮಗು. ಹೇಳಿದ್ದೆ, ನೆನ್ನದು ನೀನಾಗಿ ಅಂದುಕೊಂಡ ಬದುಕಲ್ಲಮ್ಮ. ಈ ಸಂಖ್ಯೆಯ ಜೋಡಣೆ ಇಟ್ ಹಾಸ್ ಗಿವನ್ ಎ ಮಿರಾಕಲ್ ಅನ್ನತಕ್ಕಂಥದ್ದು. ರೊಂಬ ನಲ್ಲ ಸೊಲ್ಲಿಟ್ಟಿಂಗೆ ಅಂತ. ನನಗೆ ಅವತ್ತಿಗೆ ತಮಿಳ್ ಚೆನ್ನಾಗಿ ಬರ್ತಿರ್ಲಿಲ್ಲ, ಸ್ವಲ್ಪ ತೆಲುಗು ಬರೋದು.
తెలుగులో చెప్పు తల్లి అని ಬಲ చాలా చక్కగా చెప్పారు ಗುರುಗಾರು ಅಂತ ಹೇಳ್ಬಿಟ್ಟು ಕನ್ನಡದಲ್ಲೂ ನಟಿಸಿದ ಬಾಲನಟಿಯಾಗಿ ಆ ಹೀರೋ. ದಂತಕತೆ ದುರಂತಕತೆಯೂ ಆಗೋಯ್ತು. ನಿನ್ನ ಸಂಖ್ಯೆಯಲ್ಲಿ ದುರಂತವೂ ಇದೆ. ಎಚ್ಚರಿಕೆ, ಎಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೋ ಆಮೇಲೆ ನಿನ್ನ ಬರ್ಬಾದ್ ಮಾಡಿಬಿಡುತ್ತೆ. ನಿನ್ನ ಜೀವನದಲ್ಲಿ ನೀನು ತೆಗೆದುಕೊಳ್ಳುವ ಒಂದು ಸಾಂಸಾರಿಕ ಹೆಜ್ಜೆ ದುರಂತ ಕಥೆಯಾಗುತ್ತೆ. ಜೀವನ ಪರ್ಯಂತ ಹೇಳಿಕೊಳ್ಳದೆ ನರಳುತ್ತಿ. ಜಾಗ್ರತೆ ತಾಯಿ. ದೇವರು ಎಲ್ಲರಿಗೂ ಅಂದ ಕೊಡಲ್ಲ. ನೀನು ಕೊಟ್ಟಿದ್ದಾನ, ಆದರೆ ಆನಂದವೆನ್ನುವುದೇ ಇಲ್ಲ. ಆಕೆಯ ಒಡ ಹುಟ್ಟಿದ ಸೋದರಿ ಸಮೇತ ಮೋಸ ಮಾಡಿಬಿಟ್ರು. ಆಕೆಯ ಒಡ ಹುಟ್ಟಿದ ಸೋದರಿ ಸಮೇತ ಕುಟುಂಬದವರೇ ತಾನು ದುಡಿದ ಎಷ್ಟೋ ದುಡ್ಡನ್ನ ಸೋದರಿ ಹೆಸರಲ್ಲಿ ಮಾಡಿಟ್ಟಿದ್ದದ್ದು. ಮದುವೆ ಅಂತೂ ಕೇಳಲೇಬೇಡಿ ಆ ಮಗುಗೆ. ಶ್ರೀರಾಮಚಂದ್ರ ತುಂಬು ಗರ್ಭಿಣಿಗೆ ಮನೆಯವರೇ, ಅತ್ತೆ ಮನೆಯವರು ಒದ್ದು ಬಿಟ್ರು. ಆ ಮಗು ಅತ್ತಷ್ಟು ಹೇಳಿದ್ದೆ, ಅಂತಿಂಥದ್ದೆಲ್ಲ ದೇವರು ನಿನ್ನ ಸಂಖ್ಯೆಗೆ ಕೊಟ್ಟಿರೋ ರಾರಾಜು ಮಹಾರಾಣಿಯಂತೆ ಮೆರಿತಿ, ಹಾಗೆ ಮರೆಯಾಗಿ ಹೋಗ್ಬಿಡ್ತಿ. ನೀನು ಇರಲು ನಿನ್ನನ್ನು ಪ್ರಕೃತಿ ಬಿಡುವುದಿಲ್ಲ ನಿನ್ನ ಜೀವನದಲ್ಲಿ ಅಂತ. ಅದು ನಡೆದೋಯ್ತು. ಬೇರೆ ದೇಶದಲ್ಲಿ ನಡೀತು, ಏನೋ ಆಯಿತು, ಅದು ಬೇಡ. ಅದೊಂದು ತುಂಬ ಸಂಕಟದ ಒಂದು ಬಾಧೆಯೇ. ಆದ್ದರಿಂದ ಸಂಖ್ಯೆಗಳ ಜೋಡಣೆ ಇದು ಕೆಲವೊಮ್ಮೆ ನಮ್ಮನ್ನ ಗೊತ್ತೋ ಗೊತ್ತಿಲ್ಲದೆಯೋ ಎಡತಾಗಿ ಕೆಲವೊಂದು ಕಡೆ ನಿಲ್ಲಿಸ್ಬಿಡುತ್ತೆ. ಅದಕ್ಕೆ ಆ ಜೋಡಣೆಗಳು ಕೂಡ ನಿಮಗಿದೆಯಾ ಅನುಭವಿಸ್ಲಿಕ್ಕೂ ಸುಖ ಪಡ್ಕೊಂಡು ಬರ್ಬೇಕು ಮಕ್ಕಳೇ. ನೆನ್ಪಿಟ್ಕೊಳ್ಳಿ, ಎಲ್ರೂ ಕಷ್ಟಪಡ್ತಾರೆ, ಎಲ್ಲರಿಗೂ ವಿಜಯ ಪ್ರಾಪ್ತಿ ಇಲ್ಲ. ಎಷ್ಟು 18 ಅಕ್ಷೋಹಿಣಿ ಸೈನ್ಯದಲ್ಲಿ ಉಳಿದಿದ್ದು ಬರೀ 9 ಜನ ನನಗೆ ಗೊತ್ತಿರೋ ಹಾಗೆ. 18 ಅಕ್ಷೋಹಿಣಿ ಮಹಾಭಾರತ ಯುದ್ಧದಲ್ಲಿ ಉಳಿದಿದ್ದು 9 ಜನ. 5 ಜನ ಪಾಂಡವರು, ಕೃಷ್ಣರು. 6 ಜನ ಅಶ್ವತ್ಥಾಮ, 7 ಕೃತವರ್ಮ, 8 ಕೃಪಾಚಾರ್ಯರು, 9. ಇಷ್ಟು ಜನ. ಮಿಕ್ಕದವ್ರು ವಿದುರ ಎಲ್ಲ ಯುದ್ಧಕ್ಕೆ ಹೋಗ್ಲಿಲ್ಲ, ಧೃತರಾಷ್ಟ್ರ ಯುದ್ಧಕ್ಕೆ ಹೋಗ್ಲಿಲ್ಲ ಬಿಡಿ. ದ್ರೌಪದಿ, ಕುಂತಿದೇವಿ, ಗಾಂಧಾರಿ ದೇವಿ ಎಲ್ಲ ಯುದ್ಧಕ್ಕೆ ಹೋಗ್ಲಿಲ್ಲ. ಯುದ್ಧ ರಂಗದಲ್ಲಿ ಅನ್ನೋ ಒಂದು ಮಾತು ಇಷ್ಟೇ. 9 ಜನ 18 ಅಕ್ಷೋಹಿಣಿ ಸೈನ್ಯ ಯುದ್ಧಕ್ಕೆ ಇಳಿದು ದೈವ ಪ್ರಣಾಳಿಕೆ ಅಷ್ಟೇ. ದೈವದ ಆಜ್ಞೆ ಇಲ್ಲದೆ ಏನೂ ನಡೆಯೋಲ್ಲ, ಯಾವುದೂ ನಡೆಯುವುದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಜಾಗ್ರತೆ. ಅದರಿಂದ ಈ ಸಂಖ್ಯೆ ನಮಗಾಗಿ ಬಂದಿರಲಿಲ್ಲ, ತಿಳ್ಕೊಳ್ಳಿ ಮೊದಲೇ ಅನ್ನೋದು ಅದೇ. ಎಲ್ಲ ಮುಳುಗದ ಮೇಲೆ ವೈದಿಕ ಧರ್ಮ ಏನ್ ಹೇಳುತ್ತೆ ಗೊತ್ತಾ ಮಕ್ಕಳು? ಮಳೆನ್ ತಪ್ಸೋಕ್ಕಾಗಲ್ಲ, ಒಂದು ಕೊಡೆ ನೀಡಿಸೋ ಅಷ್ಟು ದಾರಿ ಮಾಡ್ತೇವೆ, ನೀವು ಮಾಡೋಲ್ಲ. ಪರಿಹಾರಗಳಂತೂ ಮಾಡೋದೇ ಇಲ್ಲ. ಆನೆ ನಡೆದಿದ್ದೇ ದಾರಿ, ಇನ್ನೆಲ್ಲಿಂದ ಬರುತ್ತೆ? ಅಷ್ಟೇ. ಯದ್ಭಾವಂ ತದ್ಭವತಿ. ನಿಮ್ಮ ಭಾವಕ್ಕೆ ತಕ್ಕಂತೆಯೇ ನಿಮ್ಮ ಫಲ. ಇಷ್ಟನ್ನೇ ಹೇಳಬಲ್ಲೆ, ಇನ್ನೇನು ಹೇಳಲ್ಲ. ನನ್ನ ಭಾವ ಏನಿದೆಯೋ ನನಗೆಲ್ಲ ಕೊಟ್ಟಿದ್ದಾನೆ. ನಿಮ್ಮ ಭಾವ ಹೇಗಿರುತ್ತೋ ನಿಮಗೆ ಹಾಗೆ. ಒಳ್ಳೆಯದಾಗ್ಲಿ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಉತ್ತರ ಫಾಲ್ಗುಣಿ ನಕ್ಷತ್ರ, ಚಂದ್ರ ಸೂರ್ಯನ ಸಾರದಲ್ಲಿರ್ತಕ್ಕಂಥದ್ದು. ಆ ಸೂರ್ಯ ಮೀನದಲ್ಲಿ ಮಿತ್ರ ರಾಶಿ, ಗುರುವಿನ ಮನೆಯಲ್ಲಿ ದಕ್ಷಿಣಾಮೂರ್ತಿ ಸ್ವರೂಪ ಆ ಮೀನರಾಶಿ ಅನ್ನತಕ್ಕಂಥದ್ದು, ಆ ಮನೆಯಲ್ಲಿರ್ತಕ್ಕಂಥದ್ದು. ಮೇಷರಾಶಿ ಹೀಗೆ ಒಂದು ರೀತಿ ಅವಮಾನಗಳಾಗುತ್ತೆ, ಹುಷಾರು. ತುಂಬಾ ದರ್ಪ, ತುಂಬಾ ರಭಸ, ತುಂಬಾ ಶಕ್ತಿ, ತುಂಬಾ ಗೊತ್ತಿದೆ, ತುಂಬಾ ಬಲವಿದೆ. ಬಲ ಇಲ್ಲ, ಕುಜ ಮಲಗಿದ್ದಾನೆ. ಅದರ ಮೇಲೆ ಬೇರೆ ಸೂರ್ಯ ಆತ್ಮಕಾರಕನೇ ಮಲಗಿಬಿಟ್ಟಿದ್ದಾನೆ. ಆತ್ಮನೇ ನಮ್ಮ ಹತ್ರ ಶುದ್ಧಿ ಇಲ್ಲ.
ಒಪ್ಕೊಳ್ಳಲ್ಲ ನಾವು ತಪ್ಪನ್ನ, ಕ್ಷಮಿಸಿ ಅನ್ನೋಲ್ಲ, ಮಾಡಿಬಿಟ್ಟಿದ್ದೀವಿ. ಇನ್ನೊಬ್ರಿಗೆ ಅದು ಒಳ್ಳೇದಲ್ಲ, ನಮಗದು ಸರಿ, ಅದು ಒಳ್ಳೇದಲ್ಲ. ಅವ್ರು ಹೇಳ್ಬಿಟ್ರು, ಏನ್ರಿ, ಇಲ್ಲ ಸ್ವಾಮಿ ಕ್ಷಮಿಸಿ. 10 ರೂಪಾಯಿ ಕದ್ರು ಅಷ್ಟೇ, 10 ಕೋಟಿ ಕದ್ರು ಅಷ್ಟೇ. ತಲೆ ಬಗ್ಸಿ ಕ್ಷಮೆ ಅಂದುಬಿಡಿ, ಕ್ಷಮಿಸ್ಬಿಡ್ತಾನೆ ಭಗವಂತ. ತಪ್ಪು ತಿದ್ದುಕೊಂಡಿಯಲ್ಲ, ತಿಳ್ಕೊಂಡಿಯಲ್ಲ, ಅಟ್ಲೀಸ್ಟ್ ತಿದ್ದುಕೊಂಡಿಯಲ್ಲೂ, ಆಮೇಲೆ ತಿಳ್ಕೊಂಡಿಯಲ್ಲ, ಕ್ಷಮೆಯಾಚಿಸ್ದೆ ಅಲ್ಲ, ಹೋಗು ಬದುಕು ಅಂತ. ಸೊ ಅದರಿಂದ ಭಗವಂತ ಶಕ್ತಿ ಬಲಗಳನ್ನ ಕೊಟ್ಟಾಗ ಒಳ್ಳೇದಕ್ಕೆ ಬಳಸಿ, ಇವತ್ತು ದುರುಪಯೋಗ ಆಗ್ಬಿಡುತ್ತೆ, ಎಚ್ಚರಿಕೆ. ವೃಷಭ ರಾಶಿ, ಮಕ್ಕಳ ವಿಚಾರ, ಮಕ್ಕಳಿಂದ ನೋವು, ಮಕ್ಕಳ ಆ ಒಂದು ಅಭಿವೃದ್ಧಿಗೋಸ್ಕರ ಸಿಕ್ಕಾಬಟ್ಟೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಹಿಂಗಿರ್ಬೇಕು, ನನ್ನ ಮಗ ಅದೇ ಓದ್ಬೇಕು. ನೋಡಿ, ಅದಕ್ಕೆ ಕೇಳ್ಕೊಳ್ಳಿ, ಜ್ಯೋತಿಷ್ಯದ ಮೊಟ್ಟ ಮೊದಲ ರೂಲ್, ನಮ್ಮ ಮಕ್ಕಳು ಏನು ಓದಬೇಕು. ಯಾರೋ ಹೇಳ್ಬಿಟ್ರು ಇಂಜಿನಿಯರಿಂಗ್ ಹಾಕ್ಬಿಡೋಣ, ಯಾರೋ ಹೇಳ್ಬಿಟ್ರು ಮೆಡಿಕಲ್ ಮಾಡೋಣ, ನಮ್ಮ ಮಗನೂ ಕುಣಿದ ತಯ್ಯ ತಕ್ಕ ಅಂತ ಕೇಳಲೇ ಇಲ್ಲ. ವೈದಿಕವಾಗಿಯೂ ಕೇಳಿಲ್ಲ. ಯಾರಾದ್ರೂ ಒಳ್ಳೆ ಗುರುಗಳ ಹತ್ರ, ಸ್ಕೂಲ್ ಟೀಚರ್ ಹತ್ರ ಕೂಡ ನಮ್ಮ ಮಗನ ಫೋಕಸ್ ಎಷ್ಟಿದೆ, ಆ ಒಂದು ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಸಾಕು, ತೋರಿಸುತ್ತೆ. ಅದು 60% ಬಂದಿರೋ ಹುಡುಗನ ತಗೊಂಡೋಗಿ ಇಂಜಿನಿಯರಿಂಗ್ ಆಗ್ಬಿಟ್ಟು ಬಾಯಿ ಬಡ್ಕೊಂಡಿರೋನ್ನ ನೋಡಿದ್ದಾನೆ. ಹೌದು, 100% ಒಳ್ಳೆ ರಿಸಲ್ಟ್, ಹೆಚ್ಚು ಕಡಿಮೆ ಒಂದು 98 ಬಂದಿರೋ ಹುಡುಗನ ತಗೊಂಡೋಗಿ ಬೇರೆ ಯಾವುದೋ ಇದ್ರಲ್ಲಿ ಹಾಕಿರ್ತಕ್ಕಂಥವ್ರನ್ನು ನೋಡಿದ್ದಾನೆ. ಆಮೇಲೆ ಅದಕ್ಕೂ ಗ್ರಹಗಳು ಸಾಥ್ ಕೊಡಬೇಕು. ನೀವು ಅಂತೀರಿ, ಎಲ್ರಿಗೂ ಸಿಗೋಲ್ಲ. ಆ ದೈವದ ಆಶೀರ್ವಾದ, ಗುರುವಿನ ಆಶೀರ್ವಾದ, ಮಾರ್ಗದರ್ಶನ ಸಿಗೋಲ್ಲ, ಹೋಗಲ್ಲ ನಾವು. ಏನಾಗುತ್ತೆ ಬಿಡು. ಜಾಗ್ರತೆ, ಕೇಳಿ ಮಾಡಿ ಮಕ್ಕಳ ವಿಚಾರದಲ್ಲಿ. ಅದೊಂದು ಮಾಡ್ಕೊಳ್ಳಿ, ಗೆಲುವ ನಿಮ್ಮದು. ಮಿಥುನ ರಾಶಿ, ಚೆನ್ನಾಗಿದೆ. ಸ್ವಂತ ಉದ್ಯೋಗ, ಇಲ್ಲ ಸರ್ಕಾರದ ಉದ್ಯೋಗ, ಇಲ್ಲ ಸರ್ಕಾರ ಸಮಾನದ ಉದ್ಯೋಗ, ಏನೂ ಇಲ್ಲ, ತೊಂದರೆ ಇಲ್ಲ. ಏನ್ ಕೆಲಸ ಮಾಡ್ತಿದ್ದೀರೋ ನೀತಿ ನಿಜಾಯಿತಿಯಿಂದ ಬದುಕನ್ನ ಕಟ್ಟತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಕನ್ಸಲ್ಟೆನ್ಸಿ, ಯಾಕಂದ್ರೆ ಸೂರ್ಯ ಬುಧನ್ ಸಾರದಲ್ಲಿ ಇದ್ದಾನೆ, ರೇವತಿ ನಕ್ಷತ್ರ, ಗುರುವಿನ ಮನೆಯಲ್ಲಿರೋದ್ರಿಂದ ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಈ ರೀತಿಯ ಒಂದು ಉದ್ಯೋಗ ಕೆಲಸ ಕಾರ್ಯ ಅದ್ಭುತ ಪ್ರಗತಿ. ಜ್ಯೋತಿಷ್ಕರಾಗಿದ್ದೀರಿ, ಆತ್ಮಕಾರಕ ಅಲ್ಲಿದಾನಲ್ವಾ ದಶಮದಲ್ಲಿ, ಬ್ಯೂಟಿಫುಲ್. ಬುಧನ್ ಜೊತೆನಲ್ಲಿ ಫಲಜ್ಯೋತಿಷ್ಯ ಅದ್ಭುತ. ಅಂಥದನ್ನು ಅಭ್ಯಾಸ ಮಾಡ್ತಿದ್ದೀರಿ ಅಂದ್ರೆ ಅಂತೂ ವಿಶೇಷ ಸಕ್ಸಸ್ ಅನ್ನ ಪಡೆಯತಕ್ಕಂಥ ಒಂದು ಯಶಸ್ಸಿದೆ. ಕರ್ಕಾಟಕ ರಾಶಿ, ಆರೋಗ್ಯ ಮಸ್ತು, ವಿಜಯ ಮಸ್ತು, ಆನಂದ ಮಸ್ತು, ವೃದ್ಧಿ ಮಸ್ತು, ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಒಂಥರ ಮನೋಜವಂ, ಮನಸ್ಸಿನ ವೇಗವನ್ನ ನಿಯಂತ್ರಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಎಲ್ಲೆಲ್ಲೋ ಆರುತ್ತೆ, ಅದನ್ನ ಇವತ್ತು ನಿಯಂತ್ರಿಸ್ಕೋತೀರಿ. ಆತ್ಮಶುದ್ಧಿ, ಬುದ್ಧಿ ಶುದ್ಧಿ, ಮನೋಶುದ್ಧಿಯಿಂದ ಮಾಡತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳು ವಿಜಯ ಮಸ್ತು ಆಗುತ್ತೆ. ಇನ್ನು ಸಿಂಹರಾಶಿ, ಚೆನ್ನಾಗಿದೆ, ಪರಿಶ್ರಮವಷ್ಟೇ, ಸ್ವಲ್ಪ ಪರಿಶ್ರಮ, ಓಡಾಟ ಸುತ್ತಾಟ ಅನ್ನತಕ್ಕಂಥದ್ದಾಗುತ್ತೆ ವಿನ ತೊಂದರೆಗಳೇನು ಇಲ್ಲ. ಬ್ಯೂಟಿಫುಲ್ ಡೇ. ಸ್ವಲ್ಪ ಮಾತು ಜಾಗ್ರತೆ. ಚಂದ್ರ ವಾಕ್ಸ್ಥಾನದಲ್ಲಿ ಸೂರ್ಯನ ಸಾರದಲ್ಲಿ ಕುಳಿತಿರೋದ ದಗದಗ ಸಿಟ್ಟಿಂದ. ನೀವು ಸ್ವಲ್ಪ ನೇರವಂತಿಕೆ, ಸೂರ್ಯ ಬೇರೆ ಅಷ್ಟಮದಲ್ಲಿದ್ದಾನಲ್ವಾ, ಆಲೋಚನೆಗಳನ್ನ ಕೆಡಿಸ್ಬಿಡ್ತಾನೆ. ಆ ಸೂರ್ಯ ಬುಧನ್ ಸಾರದಲ್ಲಿ ಬೇರೆ ಇರೋದು. ಸೊ ಬುದ್ಧಿ ಕೆಡಿಸುತ್ತೆ, ಮಾತು ಕೆಡಿಸುತ್ತೆ, ಆಲೋಚನೆ ಕೆಡಿಸುತ್ತೆ. ಮಾತೇ ನಿಮಗೆ ಶತ್ರುವಾಗ್ಬಿಡುತ್ತೆ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಆದಷ್ಟು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗ್ಬಿಡಿ. ದೊಡ್ಡವರ ಬಳಿ ತಲೆಬಾಗಿ ಬಿಡಿ, ಚಿಕ್ಕವರ ಬಳಿ ಸ್ನೇಹಿತರಾಗಿದ್ದು ಬಿಡಿ, ಸಾಕು. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಸೂರ್ಯ 7ನೇ ಮನೆ, ಕೊಡೋದು ತಗೊಳ್ಳೋದು, ಸಿಕ್ಕಾಬಟ್ಟೆ ಖರ್ಚಿರುತ್ತೆ ಅಷ್ಟೇ. ಕಮಿಟ್ಮೆಂಟ್ ಮೀರಿ ಖರ್ಚುಗಳು ಬರತಕ್ಕಂಥದ್ದಾಗುತ್ತದೆ. ನಿಮ್ಮ ಕಮಿಟ್ಮೆಂಟ್ ಮೀರಿ ಸ್ವಲ್ಪ ನೋಡಿಕೊಂಡು, ಅಳತೆಗೆ ಮೀರಿದ್ದು ಮಾಡಿದ ಸಾಲ. ನೋಡಿ, ನಮ್ಮ ಹತ್ರ ಒಂದು 10 ಲಕ್ಷ ಇದೆ ಅಂದ್ರೆ ನಾವು ಪ್ಲಾನಿಂಗ್ 2 ಲಕ್ಷಕ್ಕೆ ಹಾಕ್ಬೇಕು. ಅದು ಬಂದು ಒಂದು 4 ಲಕ್ಷ 5 ಲಕ್ಷಕ್ಕೆ ನಿಂತು ಅದೊಂದು ಅಂದವೇ. 10 ಲಕ್ಷ ಜೇಬಲ್ಲಿ ಇಟ್ಕೊಂಡು 20 ಲಕ್ಷಕ್ಕೆ ಬಜೆಟ್ ಹಾಕಿದ್ರೆ 30 ಲಕ್ಷ ದಾಟುತ್ತೆ. ಅಲ್ಲಿಗೆ ಏಟು.
ಒಂದೊಂದೇ ಜೋಡಿಸ್ಕೊಳ್ಳೋಣ, ಆಗ್ಬಿಡ್ಬೇಕು, ಮಾಡಿಬಿಡ್ಬೇಕು. ಸ್ವಲ್ಪ ನೀವು ಬ್ರ್ಯಾಂಡಿ ಅಂತ ಹೇಳ್ತಿರ್ತಾನೆ ಕನ್ಯಾ ರಾಶಿ, ಅದೊಂದು ನಿಯಂತ್ರಿಸ್ಕೊಳ್ಳಿ. ಇವತ್ತು ಎಲ್ಲವೂ ಗೆಲುವೆ. ತುಲಾ ರಾಶಿ ಸ್ವಲ್ಪ ಟೆನ್ಷನ್. ಚಂದ್ರ ಸೂರ್ಯನ ಸಾರದಲ್ಲಿ ನೆಮ್ಮದಿ ಇಲ್ಲ, ಬರೋ ಲಾಭವೆಲ್ಲ ಖರ್ಚೆ. ಮನೆಗೋಸ್ಕರ, ಫಂಕ್ಷನ್ಗೋಸ್ಕರ, ಸ್ಟೇಟಸ್ಗೋಸ್ಕರ, ಅಭಿವೃದ್ಧಿಗೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳು ಸ್ವಲ್ಪ ಟೆನ್ಷನ್ ತಂದಿಡುತ್ತೆ. ಯಾಕೋ ಬೆಳಗ್ಗೆ ಎದ್ದಾಗಲೇ ಹೆಡ್ಡೇಕು. ಒಂದು ಸ್ವಲ್ಪ ಹರಳೆಣ್ಣೆ ನೆತ್ತಿಗೆ ಹಚ್ಕೊಂಡು, ಇಲ್ಲ ತೆಂಗಿನೆಣ್ಣೆ ನೆತ್ತಿಗೆ ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ಪುಟ್ಟ ಸ್ನಾನ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಕ್ಕಂಥದ್ದು ಮಾಡಿ. ಬ್ಯೂಟಿಫುಲ್. ಇನ್ನು ವೃಶ್ಚಿಕ ರಾಶಿ ವಿಶೇಷವಾಗಿ ಲಾಭದಲ್ಲಿ ಚಂದ್ರ, ಸೂರ್ಯನ ಸಾರ, ದಶಮೇ ಲಾಭಸ್ಥಾನಂ ಚೆನ್ನಾಗಿದೆ. ದಶಮಾಧಿಪತಿಯ ಪ್ರಭಾವದಲ್ಲಿರೋದ್ರಿಂದ ವೃತ್ತಿಯಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಎಲ್ಲ ರಂಗದಲ್ಲಿಯೂ ಇವತ್ತು ಲಾಭವನ್ನ ನೋಡ್ತಕ್ಕಂಥದ್ದಾಗುತ್ತೆ. ಏಕಾದಶೆ ಸೂರ್ಯಸ್ಥಾನಂ ಕೋಟಿ ಸೂರ್ಯ ಸಮಪ್ರಭಾ ಅನ್ನತಕ್ಕಂಥದ್ದು ವಿಶೇಷ ಭಾವ. ಇನ್ನು ಧನುಸು ರಾಶಿ ಭಾಗ್ಯೇ ದಶಮಸ್ಥಾನಂ. ನಿಮ್ಗೆ ಅದೃಷ್ಟ ಇದೆ ಇವತ್ತು. ಉದ್ಯೋಗದಲ್ಲಿ ಒಂದು ರೆಕಗ್ನಿಷನ್ ಮಾಡ್ತಿರ್ತಕ್ಕಂಥ ಯಾವುದೇ ಒಂದು ಕೆಲಸವನ್ನ ಪ್ರೀತಿಯಿಂದ ಮಾಡಿ. ₹1 ಅಂದ್ರಲ್ಲ, ಅವ್ರ ಮುಂದ್ಗಡೆ ನಾನು ನಿಂತಿದ್ದೇನೆ ಮಕ್ಕಳ. ಏನೋ ₹1 ವ್ಯಕ್ತಿ ₹1 ಕೊಡದೆಯೂ ಕಳಿಸಿದ್ದಾರೆ, ನೀವು ನಂಬೋಲ್ಲ. ತುಂಬಾ ದೊಡ್ಡ ದೊಡ್ಡ ಸಂಸ್ಥೆಗಳು, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಾವಿದೀವಿ ಗುರುಗಳೇ ನೀವು ಮಾಡಿ ಪ್ರೋಗ್ರಾಮು ಅಂತ. ನಾನು ನೋಡಿದ್ದೇನೆ. ನಾನು ಅನ್ನೋನೇ ಇಲ್ಲ, ಅವನು ಎಲ್ಲೋ ಹೋಗ್ಬಿಟ್ಟ ಅಂತ ತುಂಬಾ ಜನ ನೋಡಿದ್ದಾನೆ ಮಕ್ಕಳೇ. ಅದಕ್ಕೆ ನಮ್ಮ ಕಡೆ ಒಂದು ಮಾತಿದೆ, ಧರ್ಮವಂತರ ಸುದ್ದಿಗೆ ಹೋಗ್ಬಾರ್ದು ಅಂತ. ನಾನು ಧರ್ಮವಂತ ಅಲ್ಲ, ಆ ವಿದ್ಯೆ ಧರ್ಮದ ವಿದ್ಯೆ. ಅದು ಅವರ ಮಾನ ಮರ್ಯಾದೆ ಏನೇನೋ ಆಗ್ಬಿಟ್ಟಿದೆ, ಹರಾಜ್ ಆಗ್ಬಿಟ್ಟಿದ್ದಾರೆ ಪ್ರಕೃತಿ. ಸೊ ನಿಮ್ಮ ಧರ್ಮ ನೀವು ಇವತ್ತು ಮಾಡಿ. ಎಷ್ಟೇ ಸಣ್ಣ ಕೆಲಸ ಇರ್ಬೋದು, ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಮಾಡಿ. ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ಯಶಸ್ಸು ಕಟ್ಟಿಟ್ಟ ಬುತ್ತಿ ಧನುಸು ರಾಶಿಗೆ. ಗೌರವ, ಹೆಸರು, ಕೀರ್ತಿ, ಪ್ರಮೋಷನ್. ಬಾಸ್ ಜೊತೆ ಕುತ್ಕೊಂಡು ಮಾತಾಡಿ ಇವತ್ತು. ಸರ್ ಐ ನೀಡೆಡ್ ದಿಸ್, ಅವನು ಒಪ್ಕೋತಾನೆ. ಐ ನೀಡೆಡ್ ಬೆಟರ್ ರೆಸ್ಪಾನ್ಸಿಬಿಲಿಟಿ ಕೊಡ್ತಾನೆ, ಬೆಟರ್ ಪೊಸಿಷನ್ ಕೊಡ್ತಾನೆ. 10 ಜನ ಅಲ್ಲ ಸರ್, ನನ್ನ ಕೈಗೆ 100 ಜನ ಕೊಡಿ ಸರ್, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಇವತ್ತು ಕೇಳಿ. ಕೆಲವೊಂದು ದಿನಗಳು ನಮ್ಗೆ ಅಂಥದ್ದೊಂದು ಶಕ್ತಿ ಕೊಡುತ್ತೆ. ಹೆಜ್ಜೆ ಹಾಕಿ ಗೆಲುವು ನಿಮ್ಮದು. ಮಕರ ರಾಶಿ ಸಪ್ತಮೇ ಭಾಗ್ಯಸ್ಥಾನಂ, ಅಷ್ಟಮಾಧಿಪತಿಯು ಭಾಗ್ಯಸ್ಥಾನವೇ. ಎಚ್ಚರಿಕೆ. ಸೊ ನಿಮಗಿರೋ ಅದೃಷ್ಟಕ್ಕೆ ಯಾರೋ ಕೊಕ್ಕಿ, ಎಲ್ಲಿಂದಲೋ ಕೊಕ್ಕಿ ತಂದಿಡುತ್ತೆ. ಯಾವುದೋ ಪೇಪರ್ಸು, ಡಾಕ್ಯುಮೆಂಟೇಶನ್, ಸಣ್ಣ ಒಂದು 5% ಮಿಸ್ಟೇಕ್ಸ್ ವಿಲ್ ಈಟ್ ಅಪ್ ಯುವರ್ 95% ಸಕ್ಸಸ್. 5%, ಬರೀ 5 ಭಾಗ ಮಾಡೋ ಒಂದು ಸಣ್ಣ ಉಪ್ಪು ಜಾಸ್ತಿ ಆಗಿದ್ದು ಒಂದು ಅಡಿಗೆ ರುಚಿನೆಲ್ಲ ಕೆಡಿಸ್ತು ಅನ್ನತಕ್ಕಂಥದ್ದಾಗುತ್ತೆ. ಸೂರ್ಯೋಪಾಸನ, ಶಿವೋಪಾಸನ ಮಾಡ್ಕೊಂಡು ಹೋಗಿ. ಆದಿತ್ಯ ಹೃದಯ ಸ್ತೋತ್ರ, ವಿಷ್ಣು ಸಹಸ್ರನಾಮ, ಸಮಾಧಾನಂ ವಿಜಯಂ. ಕುಂಭರಾಶಿ ಸಪ್ತಮೇ ಅಷ್ಟಮ ಸ್ಥಾನಂ. ಕೊಡೋದು, ತಗೊಳ್ಳೋದು, ಮಾಡೋದು ಸ್ವಲ್ಪ ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಿ. ನಿಧಾನ, ದುಡುಕ್ಬೇಡಿ. ಷಷ್ಠೇ ಅಷ್ಟಮ ಸ್ಥಾನಂ ವಿಪರೀತ ರಾಜಯೋಗಂ. ಒತ್ತಾಟ ಇರುತ್ತೆ, ಓಡಬೇಕಾಗುತ್ತೆ. ಕೆಲಸ ಕಾರ್ಯ, ಓಡಾಟ, ಸುತ್ತಾಟ ಎಲ್ಲವೂ ನೀವೇ ಮಾಡಬೇಕಾದಂಥ ಒಂದು ಪ್ರಸಂಗಗಳು. ಏನು ದೊಡ್ಡ ತೊಂದರೆಗಳೇನು ಆಗೋದಿಲ್ಲ. ಚೆನ್ನಾಗಿದೆ, ಆತಂಕ ಪಡತಕ್ಕಂಥದ್ದು ಏನೂ ಇಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಡೇ. ಸ್ವಲ್ಪ ನಂಬಬೇಡಿ. ಕೊಡೋದು ತಗೊಳ್ಳೋದು ಎಲ್ಲ ಅಷ್ಟೇ ಮಕ್ಕಳೇ. ತಗೊಳ್ಳೋವರೆಗೂ ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಈರಭದ್ರ. ಆ ರೀತಿ ಅವನೇ ಜಗಳಕ್ಕೆ ಬರ್ತಾನೆ. ಕೇಳಿ ನೋಡಿ ನೀವು, ಏನ್ರಿ ಎಲ್ರಿ ಲೆಕ್ಕ ಅಂತೇಳಿ ಏನೇನ್ ಮಾತಾಡ್ತಾನೆ ಗೊತ್ತಾ. ಅಬ್ಬಾ, ಹೇಳುವುದೊಂದು, ಮಾಡುವುದು ಇನ್ನೊಂದು. ಜಾಗ್ರತೆ. ಒಳ್ಳೆ ಲಾಯರ್ ಹತ್ರ ಕೂತ್ಕೊಳ್ಳಿ, ಮಾತಾಡಿ, ವಿಚಾರಿಸಿ. ಇನ್ನು ವಿಶೇಷವಾಗಿ ಮೀನರಾಶಿ ಚೆನ್ನಾಗಿದೆ. ಬಟ್ ಷಷ್ಠಾಧಿಪತಿಯ ಪ್ರಭಾವದಲ್ಲಿರೋದನ್ನ ಬರೋನ್ನ ನಂಬಬೇಡಿ. ಅವನೇನೋ ತಂತ್ರ ಕುತಂತ್ರ ಈ ಹೆಚ್ಚಿನ ಲಾಭದ ವಿಚಾರದಲ್ಲಿ ಬಂದಿದ್ದಾನೆ. ಹೆಚ್ಚಾದ ಲಾಭ, ಹೆಚ್ಚಾದಂಥದ್ದು. ಇನ್ನೊಂದು ದೊಡ್ಡದಾಗಿ ತುಂಬಾ ಹೇಳ್ತಾನೆ, ಹೊಗಳ್ತಿದ್ದಾನೆ. ಅದು ಸಾರ್ ಇದು ಸಾರ್ ಅಂದ್ರೆ ತುಂಬಾ ಹುಷಾರಾಗಿರಿ. ನನ್ನ ಬಾವಿಲ್ ನಾನು ಚೆನ್ನಾಗಿದ್ದೀನಪ್ಪ. ಇನ್ನೂ ಒಂದು ದೊಡ್ಡದಾಗಿ ಮಾಡ್ಬೋಣ, ಅದು ಮಾಡ್ಬಿಡೋಣ, ಇದು ಮಾಡ್ಬಿಡೋಣ, ವಿಚಾರಿಸೋಣ, ನಿಧಾನ ಮಾಡೋಣ.
ಮಿಕ್ಕಂತೆ ನಿತ್ಯ ವ್ಯವಹಾರ ನಿತ್ಯ ಕೆಲಸಗಳಿಗೆ ತೊಂದರೆ ಇಲ್ಲ, ಚೆನ್ನಾಗಿದೆ, ಗತ್ತಿನಿಂದ ಬದುಕು ಕಟ್ಟುತ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.